ನಮಸ್ಕಾರ, ಅಖಾಡಕ್ಕೆ ಸ್ವಾಗತ. ನಾನು ಪ್ರಭು. ನಿಮಗೆಲ್ಲ ಗೊತ್ತೇ ಇರ್ಬೋದು, ರಾಜ್ಯದಲ್ಲಿ ಈಗ ಬರೀ ಈ ನಕಲಿ ಮೆಡಿಸಿನ್ಗಳೇ ಹಾವಳಿಗಳ ಸುದ್ದಿ ಜಾಸ್ತಿ ಆಗ್ತಾ ಇದೆ. ಎಲ್ಲ ಕಡೆ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ರೇಡ್ ಮಾಡ್ತಾ ಇದ್ದಾರೆ. ನಕಲಿ ಆಹಾರ ಉತ್ಪನ್ನಗಳನ್ನು ಕೂಡ ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಬಟ್ ಜನರಿಗೆ ಯಾವುದನ್ನು ನಂಬಬೇಕು, ಯಾವುದು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಕಲಿ ಮೆಡಿಸಿನ್ನು ಅಸಲಿ ಲೇಬಲ್ ಹಾಕ್ತಾರೆ. ಆರೋಗ್ಯ ಕೆಡುತ್ತೆ, ಔಷಧಿ ಕೈ ಕೊಡುತ್ತೆ. ವಿದೇಶಗಳಿಂದ ಬರ್ತಾ ಇದೆ ಕಳ್ಳ ಮೆಡಿಸಿನ್. ಜನಸಾಮಾನ್ಯರು ಹಾಗಾದರೆ ಹೇಗೆ ಇದನ್ನು ಬಿಲೀವ್ ಮಾಡಬೇಕು? ನೋಡಿ, ಮೊನ್ನೆ ಆಗಿರುವಂಥ ಒಂದು ಘಟನೆ, ಸುಮಾರು 5 ಕೋಟಿ ಬೆಲೆ ಬಾಳುವಂಥ ನಕಲಿ ಔಷಧಿಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಈಗಾಗಲೇ ಕಿಂಗ್ ಪಿನ್ನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆ ವಿದೇಶದಿಂದ ಆತನನ್ನು ಕೂಡ ಕರೆತರುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಬಟ್ ಈಗ ನಿಜಕ್ಕೂ ನಾವು ಸೇವಿಸ್ತಿರುವಂತಹ ಅಥವಾ ಜೀವರಕ್ಷಕ ಅಂತ ಅಂದ್ಕೊಂಡಿರುವಂತಹ ಈ ಮೆಡಿಸಿನ್ಗಳು ಎಷ್ಟು ಸೇಫು, ಎಷ್ಟು ಫೇಕು ಮತ್ತು ಯಾವುದು ನಿಜ, ಇದನ್ನು ಹೇಗೆ ನಾವು ಖಚಿತಪಡಿಸ್ಕೊಳ್ಬೇಕು? ಇದು ಒಂದು ದಂಧೆ ಎಷ್ಟು ದೊಡ್ಡ ಮಟ್ಟದ ಜಾಲವನ್ನು ಹೊಂದಿದೆ. ಇದೆಲ್ಲದರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗತ್ತೆ. ಜನರಿಗೂ ಕೂಡ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕಾಗತ್ತೆ. ಆ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲೇದಾಗಿ ನಾನು ಸ್ವಾಗತ ಮಾಡ್ತೇನೆ. ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಕಿಶೋರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಾಮಾಜಿಕ ಹೋರಾಟಗಾರರಾಗಿರುವಂಥ HM ವೆಂಕಟೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಫನಾ ಸಂಘಟನೆ ಸದಸ್ಯರು, ಖ್ಯಾತ ವೈದ್ಯರಾಗಿರುವಂಥ ಡಾಕ್ಟರ್ ಅಂಜನಪ್ಪ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಡಾಕ್ಟರ್ ಕಿಶೋರ್ ಸರ್, ಈಗ ಸಹಜವಾಗಿ ಜನರಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಆಯಿತು, ಆ ಫೇಕ್ ಮೆಡಿಸಿನ್ ಮೇಲೆ ದಾಳಿ ಆಗಿದೆ, ಇದು ಇವತ್ತಿಂದ ನಡೀತಾ ಇರೋದಾ ಅನ್ನುವಂಥ ಅನುಮಾನ, ಅಥವಾ ಏಕಾಏಕಿ ನಾವು ದಾಳಿ ಆಗಿದೆ ಜನರಿಗೆ ಮಾಹಿತಿ ಸಿಗ್ತಾ ಇದೆ, ಇದು ಎಷ್ಟು ವರ್ಷಗಳಿಂದ ಈ ಮೆಡಿಕಲ್ ಮಾಫಿಯಾ ಅನ್ನೋದು ನಡೀತಾ ಇದೆ. ಬಟ್ ಜನರು ಇದನ್ನು ಹೇಗೆ ಖಚಿತಪಡಿಸ್ಕೊಳ್ಬೇಕಾಗುತ್ತೆ, ನಕಲಿನೋ ಅಥವಾ ಅಸಲಿಯೋ ಅಂಥೇಳಿ? ಸೋಜಿಗೆ ಸಂಗತಿ ಏನಂದರೆ, ಇವತ್ತಿದ್ದು ಬೆಳಕು ಬಂತ ಅಂತ, ಇಷ್ಟು ವರ್ಷ ಯಾಕೆ ಬರಲಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ. ಎಲ್ಲಿವರೆಗೂ ಈ ಜಾಲ ವ್ಯಾಪಕವಾಗಿರುತ್ತೆ ಅಲ್ಲಿಂದನೂ ಹುಡುಕ್ತಾ ಹೋದರೆ, ಇವತ್ತು ನಾನು ಈಗ ಆಫ್ ದ ರೆಕಾರ್ಡ್ ನಿಮ್ಮ ಹತ್ರ ಮಾತಾಡೋ ಹೇಳ್ತಿದ್ದೆ, ಅದು ಒಂದು ಪ್ರಾಡಕ್ಟ್ ಯಾವುದೋ ಒಂದು ಮೆಡಿಕಲ್ ಶಾಪಲ್ಲಿ ಸಿಕ್ಕಿದೆ, ಅದು ಹಾಸ್ಪಿಟ್ಲಲ್ಲಿ ಸಿಕ್ಕಿದೆ ಅಂದಾಗ ಅದರ ಸೇಫ್ಟಿ ಬಗ್ಗೆ, ಅಥವಾ ಅದು ಫೇಕೋ, ಸ್ಪೋರಿಯಸ್ಸೋ, ಇನ್ಆ್ಯಕ್ಟಿವ್ ಮೆಡಿಸನ್ನು ಅಥವಾ ಎಕ್ಸ್ಪೈರ್ ಆಗಿರೋ ಮೆಡಿಸನ್ ಕಂಡು ಹಿಡಿಯೋಕ್ಕೆ ಹಾರ್ಡ್ಲಿ ಇಟ್ ಮೇ ಟೇಕ್ ಫ್ಯೂ ಮಿನಿಟ್ಸ್ ಆರ್ ಅವರ್ಸ್. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ. ಒಂದು ಬಾಟ್ಲ್ ಸಿಕ್ಬಿಟ್ರೆ ಬಾಟ್ಲ್ ಯಾವ ಮ್ಯಾನುಫ್ಯಾಕ್ಚರ್ ಆಯಿತು, ಯಾರು ಡಿಸ್ಟ್ರಿಬ್ಯೂಟ್ರು, ಯಾರು ಹೋಲ್ಸೇಲರು, ಯಾರು C&F ಅಂತ ಹುಡುಕಿ ಒಳಗಾಗ್ತದೆ, ದೊಡ್ಡ ವಿಚಾರ ಅಲ್ಲ. ಇವತ್ತೇ ಯಾಕೆ ಬೆಳಕು ಬರ್ತಾ ಇದೆ? ಒಂದು ಬೆಳಕಿಗೆ ಬಂದಮೇಲೆ ಏನು ಈ 5 crores ಕ್ಯಾನ್ಸರು ರಿಲೇಟೆಡ್ಡು ಬೇರೆ ಸಂಬಂಧಪಟ್ಟಂಥ ಔಷಧಿಗಳು ಅಂತ ಹೇಳ್ತಿದ್ರೆ, ಇಟ್ಸ್ ಓನ್ಲಿ ಟಿಪ್ ಆಫ್ ದ ಐಸ್ಬರ್ಗ್. ಆಳ ಪ್ರಪಾತ, ದೊಡ್ಡ ಪ್ರಪಾತ ಇದು. ತುಂಬ ದೊಡ್ಡ ಪ್ರಪಾತದಲ್ಲಿ ಜನ ಶ್ರೀಸಾಮಾನ್ಯ ಪೆದ್ದಾಗಿ ಸಿಕ್ಕಾಕೋತದಾನೆ. ಯಾಕಂದರೆ ಅರಿವೇ ಗುರು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೀವಿ. ಅದರ ಅರಿವಿ ನಮ್ಗೆ ಖಂಡಿತವಾಗ್ಲೂ ಇಲ್ಲ. ಇವತ್ತು ಎಷ್ಟು ಜನ ಈ ಕೆಲವೊಂದು ಮೆಡಿಕಲ್ ಶಾಪ್ಸಲ್ಲಿ ನೀವು ಹೋಗಿ ಡೈರೆಕ್ಟಾಗಿ ಯಾವುದೇ ಔಷಧಿ ಅಂತ ತೊಗೊಂಡ್ರೂ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅಲ್ಲಿ ಎಷ್ಟು ಜನ ನೀವು ಬ್ರ್ಯಾಂಡ್ನ ನೋಡ್ತಾ ಇದ್ದೀರಿ, ಎಷ್ಟು ಜನ ನಾವು ಇವತ್ತು ಜನೌಷಧಿಯನ್ನು ತುಂಬ ತುಚ್ಛವಾಗಿ ನೋಡ್ತಾ ಇದ್ದೀವಿ. ಕಡಿಮೆ ಕೊಡ್ತಾರೆ ಅಂದರೆ ಕ್ವಾಲಿಟಿನೇ ಇಲ್ವೇ ಅನ್ನತಕ್ಕಂಥ ಒಂದು ಮಾತುಕತೆ ಕೂಡ ಸಾಮಾಜಿಕ ವಲಯದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಪರಿವೀಕ್ಷಣೆ ನಾನು ಮಾಡಿದ್ದೇನೆ. ನಾವು ಅದನ್ನು ಕಡಿಮೆ, ಸರ್ಕಾರ ಕೊಡೋದನ್ನ ತುಂಬ ತುಚ್ಛವಾಗಿ ನೋಡ್ತಾ ಇದ್ದೀವಿ ಕಡಿಮೆ ಬೆಲೆಗೆ. ಬೇರೆ ಅತ್ಯಂತ ಕಡಿಮೆ ಬೆಲೆಗೆ 50%, 40%ಗೆ ಬರ್ತದೆ, 20%ಗೆ ಬರ್ತದೆ. ಜನರಿಕ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಹೈಪ್ ಇದೆ, ಸಿಕ್ಕಾಪಟ್ಟೆ ಮಾರ್ಜಿನ್ ಇದೆ ಅಂತ ಗೊತ್ತಾಗ ಅದಕ್ಕೊಂದು ಸ್ಟ್ಯಾಂಡರ್ಡ್ ಸ್ಟಿಪ್ಯುಲೇಟೆಡ್ ರೂಲ್ಸು ಯಾಕೆ ಹಾಕಬಾರ್ದು, ಅಥವಾ ಈವರೆಗೂ ಯಾಕೆ ಹಾಕಿಲ್ಲ ಅಂತಕ್ಕಂಥ ಒಂದು ಜಿಜ್ಞಾಸೆಗೆ ನಮಗೆ ನಾವು ಮನಸ್ಸು ತೆರೆದುಕೊಂಡ್ರೆ ಬಹುತೇಕ ಈ ಥರದ ಅನೇಕ ಸಮಸ್ಯೆಗಳಿಗೆ ಉತ್ತರ ಸಿಗಲಿಕ್ಕೆ ಸಾಧ್ಯತೆ ಇದೆ. ಒಂದು. ಎರಡನೇದು, ಇವಾಗ ಏನೋ ಕಂಡು ಹಿಡಿದು ಬಿಟ್ಟಿದ್ದಾರೆ, ಇವಾಗೇನೋ ರ್ಯಾಕೆಟ್ ಸಿಕ್ಕಿಬಿಟ್ಟಿದೆ, ಇವಾಗ ಹೋಗಿ ಹಿಡಿದು ಬಿಡ್ತೀನಿ ಅಲ್ಲ. ಡೀಪ್ ವಿತಿನ್ ಇಫ್ ಯು ಗೋ, ಆಮೂಲಾಗ್ರ ಪರಿಹಾರ ಬೇಕು ಅಂದಾಗ ಒಂದೊಂದು ಇಂಚಲ್ಲೂ ಪರಿಗಣನೆ, ಅವಗಾಹನೆ ಆದರೆ ಮಾತ್ರ ಇದಕ್ಕೊಂದು ಪರ್ಮನೆಂಟ್ ಯಶಸ್ಸು ಸಾಧ್ಯನೇ ಹೊರತು ಇವತ್ತು ಹೋಗಾಡ್ತೀವಿ, 4 ದಿವಸಕ್ಕೆ ತಣ್ಣಗಾಗುತ್ತೆ, 15 ದಿವಸ ಇದೇ ಪ್ರಾಡಕ್ಟೇ ಮಾರ್ಕೆಟಿಗೆ ಬರುತ್ತೆ. ನಾವು ಕೋವಿಡ್ ಟೈಮಲ್ಲಿ ನೋಡಿದ್ವಿ, ರೆಮ್ಡೆಸಿವಿರ್ ಅದು ಇದು ಸಿಕ್ಕಾಪಟ್ಟೆ ಏನೆಲ್ಲ ರ್ಯಾಕೆಟ್ಗಳಾಯಿತು ನೋಡಿದ್ವಿ. ಆವಾಗಾದರೆ ಎಚ್ಚೆತ್ಕೊಂಡಿದ್ರೆ ಈ ಪರಿಸ್ಥಿತಿಗೆ ಇವತ್ತು ನಾವು ಬರ್ತಾ ಇರಲಿಲ್ಲ. ಯಾವುದೋ ಒಂದು ಬಿಡದಿ ಹತ್ರ ಒಂದು ಗೋಡೌನಲ್ಲಿ ಯಾರ್ದೋ ಓನರ್ಶಿಪ್ಪು, ಯಾರ್ದೋ ಅಲ್ಲಿ ಏನೋ ಪ್ರಾಡಕ್ಟ್ ಸಿಕ್ತು, ಇಷ್ಟೇನಾ? ಇದು ಒಂದು ಗುಲ್ಗಂಜಿ, ಸಾಸಿವೆ ಕಾಳು, ಬೃಹದಾಕಾರವಾದಂತಹ ಬೆಟ್ಟ ಈ ಒಂದು ಅಣುಕು ವ್ಯವಸ್ಥೆಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ತುಂಬ ಶೋಚನೀಯವಾದಂತಹ ಪರಿಸ್ಥಿತಿ. ಎಸ್ ಡಾಕ್ಟರ್, ಬರ್ತೀನಿ, ಮತ್ತೆ ಮಾತಾಡ್ತೀನಿ. ವೆಂಕಟೇಶ್ ಸರ್, ಈಗ ಈ ದಾಳಿ ನೋಡ್ತಾ ಇದ್ದರೆ ಕೇವಲ ಇಲ್ಲಿ ಸಣ್ಣ ಸಣ್ಣ ಮೀನುಗಳಷ್ಟೇ ಸಿಕ್ಕಾಕೊಂಡಿದ್ದಾವೆ, ದೊಡ್ಡ ತಿಮಿಂಗಲಗಳಿನ್ನೂ ಕೂಡ ಲಾಕ್ ಆಗಬೇಕು. ಇದು ಕೇವಲ ಈ ಪ್ರಶಾಂತ್ ಅಥವಾ ಅಲ್ಲಿ ಕಿಂಗ್ ಪಿನ್ಗಳಷ್ಟೇ ಪಾತ್ರ ಇರೋದು, ಅಥವಾ ಇದರಿಂದ ಯಾರು ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಅಥವಾ ಇನ್ಯಾರೋ ಶಕ್ತಿಗಳಿದೆ ಅಂತ ಅನಿಸುತ್ತಾ ನಿಮಗೆ ಅನುಮಾನ? ಇಲ್ಲ, ಇದು ಮೊನ್ನೆ ಹಿಡಿದಿದ್ದಾರೆ ಅಂತ ಜನರಿಗೆ ಗೊತ್ತಾಗಿದೆ. ಆದ್ರೆ ನಾವು ಆಕ್ಟಿವಿಸ್ಟ್ಗಳು ಈ ಹಿಂದೆನೇ ಈ ವಿಷಯನ ಸರ್ಕಾರದ ಗಮನಕ್ಕೆ ತಂದಿದ್ವಿ. ಆಮೇಲೆ ಇದ್ರ ಮೇಲೆ ಒಂದು ಕೇಸು ಕೂಡ ಹಾಕಿದ್ವಿ.
ಎಲ್ಲಿ BS ವೀರೇಶ್ ಅಂತೇಳಿ ನಾವೆಲ್ಲ ಆ್ಯಕ್ಟಿವಿಸ್ಟು ಒಂದು ಕೇಸ್ ಹಾಕಿದ್ವಿ. ಹೇಗೆ ಅಂದರೆ ಒಂದು ಕಣ್ಣಿನ ಔಷಧಿ, ಕಣ್ಣಿನ ಡ್ರಾಪ್, ಅದನ್ನು ಆ ಲೇಬಲಲ್ಲಿ ಕ್ಲೀನಾಗಿ ಬರೆದಿದ್ದಾರೆ, ಇದು ಪಶು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಮೆಡಿಕಲ್ ಸ್ಟೋರ್ಗಳಲ್ಲಿ ಎಲ್ಲ ಕಡೆ ಸಿಗ್ತಾಯಿತ್ತು. ಅದನ್ನೆಲ್ಲ ನಾವು ಸೀಜ್ ಮಾಡಿಸಿದ್ವಿ. ಅವಾಗಲಾದರೂ ಸರ್ಕಾರ ಎಚ್ಚೆತ್ಕೋಬೇಕಿತ್ತು. ಈಗ ವಿದೇಶದಿಂದ ಬರ್ತಾ ಇದೆ ನೋಡಿ, ವಿದೇಶದಿಂದ ಬರುವ ಬಂಗಾರಗಳನ್ನೆಲ್ಲ ಹಿಡಿತಾರೆ, ಎಲ್ಲೆಲ್ಲ ಒಡಗಿಸಿಟ್ಟಿರೋ ಬಂಗಾರ ಹಿಡಿತಾರೆ. ಆದರೆ ಈ ಮೆಡಿಷನ್ ಜನರಿಗೆ ಕಾಯಿಲೆಗೆ ಕೂಡ ಮೆಡಿಷನ್ನ ಇದು ಡೂಪ್ಲಿಕೇಟ್ ಬರ್ತಾ ಇದೆ, ಅಲ್ಲಿ ರಿಜೆಕ್ಟ್ ಆಗಿರೋ ಮೆಡಿಷನ್ಸು ಇಂಡಿಯಾಕ್ಕೆ ಬರ್ತಾ ಇದೆ ಅಂತ ಒಂದು ಕಾಮನ್ ಸೆನ್ಸ್ ಸರ್ಕಾರಕ್ಕಿಲ್ವ? ಇದನ್ನು ಹಿಡಿಬೇಕು, ಜನರ ಆರೋಗ್ಯಕ್ಕೆ ಧಕ್ಕೆ ಆಗುತ್ತೆ ಅಂತೇಳಿ. ನೋಡಿ, ವಿದೇಶಗಳಲ್ಲಿ ಒಂದು ಅಮೇರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಇವತ್ತಿಗೂ ಕೂಡ ಯಾವುದೇ ಮೆಡಿಷನ್ನು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದು ಮೆಡಿಕಲ್ ಸ್ಟೋರ್ ಬಂದು ಆ ರೋಗಿಗೆ ಹೋಗೋಲ್ಲವರಿಗೂ ಅದರದ್ದು ಚೈನು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನೀವು ರೋಗಿಗೆ ಕೊಡಬೇಕಾದ್ರೆ ಮೊದಲು ಆ ಅಸಲಿನ ನಕಲಿನ ಅಂತ ಅದನ್ನು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಆಮೇಲೆ ಅಸಲಿ ಅದರ ರೋಗಿಗೆ ಕೊಡ್ತಾರೆ. ಅಲ್ಲಿ ನಕಲಿ ಔಷಧಿಗಳು 1% ಸಿಗೋದು ಕಷ್ಟ. ಯುರೋಪು ಅಮೇರಿಕಾ ಕಂಟ್ರಿಗಳಲ್ಲೆಲ್ಲ ಸಿಗೋದು ಕಷ್ಟ. ಈಗ ನೋಡಿ, ನಮ್ಮ ದೇಶದಲ್ಲಿ ನೀವು ಬ್ಯಾಂಕಿಗೆ ಹೋಗಿ 500 ರೂಪಾಯಿ ಬಂಡ್ಲು ಕೊಡ್ತೀರಾ, ಅವನು ಇಮ್ಮಿಡಿಯೇಟಾಗಿ ಅದೊಂದು ಮಿಷನ್ನಲ್ಲಿ ಹಿಡಿತಾನೆ, ಅದು ಕಲರ್ ಬರುತ್ತೆ, ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ನೋಟು ಅಂತೇಳಿ. ಒಂದು ನೋಟನ್ನು ನೀವು ಡೂಪ್ಲಿಕೇಟ್ ಅಂತ ಹಿಡಿತೀರ, ಒಬ್ಬ ಮನುಷ್ಯ ಅನಾರೋಗ್ಯಕ್ಕೊಳಗಾದ ಮನುಷ್ಯನಿಗೆ ಔಷಧಿ ಮಾತ್ರೆ ತಿಂತಾನೆ ಅಂದರೆ ಅದು ಅಸಲಿನ ನಕಲಿನ ನೋಡಿ ಕೊಡೋ ಜವಾಬ್ದಾರಿ ನಾಗರಿಕ ಸರ್ಕಾರದ್ರು. ಈ ಸರ್ಕಾರ ನೋಡಿ, ಈ ರಾಕೆಟ್ ಇದೆಯಲ್ಲ, ಅಂದ್ರೆ ನಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂತ ನೀವು ಹೇಳ್ತಿರೋದು ಅಲ್ಲ? ವ್ಯವಸ್ಥೆ ಕೆಟ್ಟೋಗಿದೆ. ಹೆಂಗ್ ಕೆಟ್ಟೋಗಿದೆ ಅಂದ್ರೆ ಭ್ರಷ್ಟಾಚಾರದಿಂದ ಕೆಟ್ಟೋಗಿದೆ. ಇದಕ್ಕೆಲ್ಲ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಎಲ್ಲಿ ಬರುತ್ತೆ, ಎಲ್ಲಿ ಹುಟ್ಟಿತು ಅಂದ್ರೆ ಭ್ರಷ್ಟಾಚಾರದಿಂದ. ಇವತ್ತು ನೋಡ್ರಿ, ಬಿಡದಿನಲ್ಲಿ 1.5 ವರ್ಷದಿಂದ ನಡೀತಾ ಇದೆ ಅಂತೆ. ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಿರಲಿಲ್ವಾ? ಅಧಿಕಾರಿಗಳಿಗೆ ಗೊತ್ತಿರಲೇಬೇಕು. ಅವ್ರಿಗೆ ಪೊಲೀಸ್ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಂಥ ಕಡೆ ಅವನ ವ್ಯಾಪ್ತಿ ಒಳಗಡೆ ಒಂದು ಅವ್ಯವಹಾರ ನಡೀತೆ ಅಂದರೆ ಆ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ 100% ಗೊತ್ತಿರಬೇಕು. ಇಲ್ಲದೇ ಇದ್ರೆ ಅವ್ನು ಪೊಲೀಸ್ ಆಗಕ್ಕೆ ಲಾಯಕ್ಕಿಲ್ಲ. ಹೆಲ್ತ್ ಮಿನಿಸ್ಟ್ರಿಗೆ ಗೊತ್ತಿರಬೇಕು. ಆಮೇಲೆ ಔಷಧ ನಿಯಂತ್ರಣ ಇಲಾಖೆಗೆ ಗೊತ್ತಿರಬೇಕು. ಔಷಧ ಸರಬರಾಜು ನಿಗಮ ಅಂತ ಇದೆ, ಅವ್ರಿಗೆ ಗೊತ್ತಿರಬೇಕು. ಇವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಇದು ವಿಧಾನಸೌಧದವರಿಗೂ ಗೊತ್ತಿದೆ ಇದೊಂದು ನಡೀತಾ ಇದೆ ಅಂತೇಳಿ. ಇದರಿಂದ ಭ್ರಷ್ಟಾಚಾರದಿಂದ ಜನರ ಆರೋಗ್ಯಕ್ಕಿಂತನೂ ಇವರಿಗೆ ಹಣ ಮಾಡೋದೇ ಮುಖ್ಯ ಆಗಿದೆ. ನಾಗರಿಕ ಸರ್ಕಾರ ಯಾವತ್ತು ನಾಗರಿಕರ ಪರವಾಗಿರ್ಬೇಕಿತ್ತು. ಅಂದ್ರೆ ನೀವು ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದೀರಿ, ಈಗ ಶಾಮೀಲಾಗಿದೆ ಅಂತ ಹೇಳ್ತಿದ್ದೀರಿ ಹಾಗಾದ್ರೆ? ಹೌದೀಗ ನೋಡಿ, ಇಷ್ಟು ವರ್ಷ ಆಗದೆ ಇರೋದು UT ಖಾದರ್ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಮತ್ತು ಅಭಿನಂದಿಸ್ತೀನಿ. ಅವ್ರು ಬಂದ್ರ ಮೇಲೆ ಇವತ್ತು ಹೋಟೆಲ್ಗಳ ರೈಡ್ ಆಯಿತು. ಇಷ್ಟು ವರ್ಷ ನಮ್ಮಲ್ಲಿ ಹೆಲ್ತ್ ಮಿನಿಸ್ಟರ್ ಇರಲಿಲ್ವಾ? ಹೌದು, ಹೆಲ್ತ್ ಮಿನಿಸ್ಟರ್ ಇರಲೇ ಇಲ್ವಾ ಇಷ್ಟು ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ? ಹೆಲ್ತ್ ಮಿನಿಸ್ಟ್ರು UT ಖಾದರ್ ಬಂದೇ ರೈಡ್ ಆಯಿತು. ಯಾಕಾಯಿತು ನೋಡಿ, ಬಾಂಬೆನಲ್ಲಿ, ಮಹಾರಾಷ್ಟ್ರದಲ್ಲಿ ತುಕಾರಾಮ್ ಮುಂಡೆ ಅಲ್ಲಿ ಭಾಳ ಹವಾ ಎಬ್ಸ್ದ, ಎಲ್ಲ ಕ್ಲೋಸ್ ಮಾಡಿಸ್ತಾ, ಈ ಕಲಬೆರಕೆ ಆಹಾರಗಳನ್ನೆಲ್ಲ ನಿಲ್ಲಿಸ್ದ. ಇಲ್ಲಿ ಪಕ್ಕದ ರಾಜ್ಯದಲ್ಲಿ ಇವಾಗ ಸ್ಟಾರ್ಟ್ ಮಾಡಬೇಕಾಯ್ತು. ಅದಕ್ಕೆ ಸರಿಯಾಗಿ ಏನೋ ಆ ಸ್ಪೀಕರ್ ಆದವರು ಹೆಲ್ತ್ ಮಿನಿಸ್ಟರ್ ಆಗಿ ಬಂದ್ಬಿಟ್ರು. ನಮ್ಮೆಲ್ಲರ ಪುಣ್ಯ ಅಂತ ಕಾಣುತ್ತೆ, ಬಂದ್ಬಿಟ್ರು. ಅವರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೆಲ್ತ್ ಮಿನಿಸ್ಟರ್ ಆಗೋಕ್ಕಿಂತ ಮೊದಲು ಎಷ್ಟು ಜನ ಹೆಲ್ತ್ ಮಿನಿಸ್ಟರ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ? ಏನು ಮಾಡ್ತಾ ಇದ್ರಿ ನೀವೆಲ್ಲ ಮಿನಿಸ್ಟರ್ಸ್ ಅಂದರೆ? ಈಗ ನೋಡಿ, ಈಗಲೂ ಕೂಡ ನಾನು ಹೇಳ್ತೀನಿ, ನೀವು ಬೆಂಗಳೂರಲ್ಲಿ ಇರೋದಲ್ಲ, ನೀವು ಹಳ್ಳಿಗಳಿಗೆ ಹೋಗಬೇಕು, ಆಮೇಲೆ ಜಿಲ್ಲೆಗಳಿಗೆ ಹೋಗಬೇಕು, ಪ್ರಯಾಣ ಮಾಡಬೇಕು, ಅಲ್ಲಿಯ ಜನರ ಸಮಸ್ಯೆಗಳನ್ನು ಆಲಿಸ್ಬೇಕು. ನೀವು ಎಷ್ಟೋ ಜನ ಮಿನಿಸ್ಟ್ರನ್ನ ನೀವು ಬೆಂಗಳೂರಲ್ಲೇ ನೋಡ್ಬೋದು, 5 ಸ್ಟಾರ್ ಹೋಟೆಲ್ನಲ್ಲೇ ನೋಡ್ಬೋದು. ಅವರೆಲ್ಲೂ ಸಿಗಲ್ಲ ಕಾಮನ್ ಮ್ಯಾನಿಗೆ. ಈ ವ್ಯವಸ್ಥೆಯನ್ನು ಬದಲಾವಣೆ ಆಗಬೇಕು ಅಂತೇಳಿ ನಾವು ಹೋರಾಟಗಾರರೆಲ್ಲ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಎಸ್ ಸರ್. ಅಂಜನಪ್ಪ ಸರ್, ಈಗ ನಾವು ಎಲ್ಲದರಲ್ಲೂ ಸರ್ ಕಲಬೆರಕೆ ಸರ್, ಹಾಲಲ್ಲೂ ಕಲಬೆರಕೆ, ತಾಯಿ ಎದೆ ಹಾಲು ಬಿಟ್ಟರೆ ಎಲ್ಲದೂ ಕೂಡ ನಾವು ನಕಲಿ ಕೆಲವೊಂದಿಷ್ಟು ತಿನ್ನೋದೇ ಆಗಿದೆ, ಸೇವಿಸೋದಾಗಿದೆ. ಹಾಗಾಗಿ ನಾವು ಜೀವರಕ್ಷಕ ಆಯ್ತಪ್ಪ, ನಾವು ತಗೊಳ್ಳೋ ಮೆಡಿಸಿನ್, ಟ್ಯಾಬ್ಲೆಟು, ಔಷಧಿ ಅದಾದರೂ ಸುಡ್ಡ ಇರುತ್ತೆ ಅಂತ ಅನ್ಕೊಂಡಿದ್ವಿ ಸರ್, ಅದು ಫೇಕ್ ಅಂತ ಬರ್ತಿದೆ. ಹಾಗಾದರೆ ನಾವು ಹೆಂಗೆ ಬಿಲೀವ್ ಮಾಡ್ಬೇಕಿದನ್ನ? ನೀವು ಅವಲೇ ಕಿಶೋರ್ಗೊಂದು ಪ್ರಶ್ನೆ ಕೇಳಿದ್ರಿ, ಇದು ಇವತ್ತಿನಿಂದ ಹಳೇದು ಅಂತ. ನಾನು MBBS ಮಾಡಿದ 1975 ಬಳ್ಳಾರಿ. ಅವತ್ತೇ ಮಾರ್ವಾಡಿ ಆಯಿಂಟ್ಮೆಂಟ್ ಇತ್ತು. ತಮಾಷೆ ಮಾಡೋರು, ಈ ಆಯಿಂಟ್ಮೆಂಟ್ನ ಏನೋ ಲ್ಯಾಬಿಗೆ ಕಳಿಸಿದ್ರೆ ಅದರೊಳಗೆ ಬ್ಯಾಕ್ಟೀರಿಯಾ ಸಿಗ್ತವೆ ಅಂತ. ಸೊ ವೆಂಕಟೇಶ್ ಅವರು ಇಷ್ಟೊತ್ತು ಮಾತಾಡ್ದಂಗೆ ಇದು ಎಕ್ಸಿಸ್ಟಿಂಗ್ ಸಿಸ್ಟಮ್. ಯಾರೋ ಒಬ್ರು ಒಳ್ಳೆಯವ್ರು ಬಂದಾಗೆ ಏನೋ ಒಳ್ಳೆ ಕಾರ್ಯಗಳು. ಸರ್, ನಕಲಿ ಔಷಧಿಗಳಿರಲಿ, ನಕಲಿ ವೈದ್ಯರನ್ನ ನೀವು ಯಾವುದೇ ಸಿಸ್ಟಮ್ ಬನ್ನಿ, ಆಯುರ್ವೇದ ಡಾಕ್ಟ್ರ್ ಇದ್ದಾರೆ, ನಾನು ಅಲೋಪತಿ ಇದ್ದೀನಿ, ಹೋಮಿಯೋಪತಿ,
ಕ್ವಾಲಿಫೈಡ್ ಡಾಕ್ಟ್ರನ್ನ ಬಿಟ್ಟು ಅವ್ರು 3ರಷ್ಟು ಜನ ನಕಲಿ ವೈದ್ಯರಿದ್ದಾರೆ ಎಲ್ಲ ಸಿಸ್ಟಮ್ನಲ್ಲಿದ್ದಾರೆ. IMA ಒಂದು ವಿಂಗೇ ಇದೆ, ನಕಲಿ ಡಾಕ್ಟ್ರುಗಳನ್ನ ಪೊಲೀಸರ ಸಹಾಯದಿಂದ ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸು. ಯಾರು ಮಾಡ್ತಾ ಇದ್ದಾರೆ? ಮಾಡಲ್ಲ. ಅನ್ಫಾರ್ಚುನೇಟ್. ನಮ್ಮ ದೇಶದಲ್ಲಿ ಮೊನ್ನೆ ತಾನೇ ಕಲಬೆರಕೆ ಆಹಾರಗಳನ್ನು ತಿಂದರೆ ಹೆಂಗೆ ಮಕ್ಕಳು 6.5 ಮಿಲಿಯನ್ ಚಿಲ್ಡ್ರನ್ ದೆ ಡೈ ಆಫ್ ಡಿಹೈಡ್ರೇಷನ್ ಅಂತಾರೆ. ಸೊ ಇವತ್ತಿನ ಈ ದಾಳಿ, ಸೊ ಎಲ್ಲೋ ಒಂದು ಕಡೆ ಮಾಧ್ಯಮಕ್ಕೆ ಒಂದು ಸುದ್ದಿ ಆಯಿತು, ಅದನ್ನು ಒಳ್ಳೆ ಟಾಪಿಕ್ ನೀವು ತೊಗೊಂಡಿದ್ದೀರಿ, ಅದು ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ. ಬಟ್ ಸರ್, ಈ ದಂಧೆ ನಡೀತಾ ಅನ್ಫಾರ್ಚುನೇಟ್ಲಿ. ಅದರೊಳಗಾಗಿ ಏನೇ ಒಂದು ಜೀವ ಉಳಿಸೋಂಥ ಆಂಟಿಬಯೋಟಿಕ್ ಆಗಲಿ, ಕ್ಯಾನ್ಸರ್, ನಮ್ಮ ಕ್ಯಾನ್ಸರ್ ಸೊಸೈಟಿ ಇದೆ ಕೇಳಿ, ಎಷ್ಟೆಲ್ಲ ನಮಗೆ ಆತಂಕ ಅಂದರೆ, ಒಂದು ಕ್ಯಾನ್ಸರ್ ಅಂದರೆ ಅವ್ರ ಜನಗಳಿಗೆ ಆಗೋ ಕಷ್ಟ ಎಷ್ಟು, ನಷ್ಟ ಎಷ್ಟು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಆ ಡ್ರಗ್ಗಳನ್ನ ಡೂಪ್ಲಿಕೇಟ್ ಬಂದರೆ ಅದೇನು, ಒಂದು ಇಂಜೆಕ್ಷನ್ 60,000 ರೂಪಾಯಿ, ಅದು ಡೂಪ್ಲಿಕೇಟ್ ಬಂದರೆ ಕೋವಿಡ್ ಟೈಮ್ನೊಳಗೆ 4,000 ರೂಪಾಯಿ ಇಂಜೆಕ್ಷನ್ನ 60,000ಕ್ಕೆ ಕಾಳದಂಧೆಯಲ್ಲಿ ಮಾರಿದ್ರು. ಇವೆಲ್ಲವೂ ನಡೀತಿರಬೇಕಾದ್ರೆ ಅದಕ್ಕೆ ಭಾಳ ಇಂಪಾರ್ಟೆಂಟು. ಎಲ್ಲದರೊಳಗೆ ಏನಾದರೂ ಬರಲಿ, ಆರೋಗ್ಯದ ದೃಷ್ಟಿಯಲ್ಲಿ ಡೆಫಿನೆಟ್ಲಿ ಇದು ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ನೀವೇನು ಕೊಡ್ದಿದ್ರು ಪರವಾಗಿಲ್ಲ, ವಿದ್ಯೆ ಕೊಡಿ, ಶಿಕ್ಷಣ ಕೊಡಿ, ಒಳ್ಳೆ ಆರೋಗ್ಯ ಕೊಡಿ. ಡಾಕ್ಟರ್, ಈಗ ಹೌದು, ಕೆಲವೊಂದಿಷ್ಟು ಈ ಅದರಲ್ಲಿ ಮಾತ್ರೆಗಳ ಹೆಸರು ಮತ್ತು ಸಿರಪ್ ಹೆಸರಿದೆ, ಇಂಜೆಕ್ಷನ್ ಹೆಸರಿದೆ, ಇವೆಲ್ಲ ಆಲ್ಮೋಸ್ಟ್ ಕ್ಯಾನ್ಸರು, ಲಿವರು, ಕಿಡ್ನಿಗೆ ಸಂಬಂಧಪಟ್ಟಿದ್ವು. ಅಂದರೆ ಎಲ್ಲ ಈ ದೊಡ್ಡ ಕಾಯಿಲೆಗೆ ಸಂಬಂಧಪಟ್ಟಿದ್ದೆ ಟಾರ್ಗೆಟ್ ಮಾಡಿದ್ರಂತ ಇವ್ರು. ಹೆಂಗೆ ಅದರಲ್ಲಿ ದುಡ್ಡು ಜಾಸ್ತಿ ಅಲ್ವ ಸರ್? ಸೊ ಹಂಗಾಗಿ ಪ್ಯಾರಾಸಿಟಮಾಲ್ 1.5 ರೂಪಾಯಿ ಅದಕ್ಕೆ ಯಾರು ಮಾಡ್ತಾರೆ? ಅದರಲ್ಲೂ ಮಾಡ್ತಾರೆ. ಸೀಮೆ ಸುಣ್ಣನ ಕೊಡ್ತಾರೆ. ಏನು ಕೆಲಸ? ಅದು ನಡೀತದೆ 3 ದಿನ ಜ್ವರ, ಅದ್ರ ಪಾಡ್ಗೆ ಅದು ನಿಂತು ಹೋಗ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಇಂಥ ವ್ಯವಸ್ಥೆಯಲ್ಲಿ ಏನು ಸರ್ ಮಾಡೋದು? ಪ್ಯಾರಾಸಿಟಮಾಲ್ ತಯಾರು ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ 10 ಪೈಸಾ. ಅದು ನೀವು ಗ್ರಾಹಕರಿಗೆ ಹೋಗ್ತಾ ಅದು 10 ರೂಪಾಯಿ ಆಗುತ್ತೆ. ಹೌದು, ಅದಷ್ಟೇ ಅಲ್ಲ ಸರ್, ಸೇಮ್ ಕಾಂಪೋಸಿಷನ್ನು, ಕೆಮಿಕಲ್ ಕಾಂಪೋಸಿಷನ್ನು. ಒಂದು ಕಂಪನಿ 76 ರೂಪಾಯಿ, ಅಮಾಕ್ಸಿಸಿಲಿನ್ ಕ್ಲಾವಿನಿಕ್ ಆ್ಯಸಿಡ್ ಅಂತ ನಮ್ಮ ಆಂಟಿಬಯೋಟಿಕ್ ಇದೆ, ಒಂದು ಕಂಪ್ನಿದು 76 ರೂಪಾಯಿ, ಇನ್ನೊಂದು ಕಂಪ್ನಿದು ಅದು ಸ್ಟ್ಯಾಂಡರ್ಡ್ ಕಂಪ್ನಿ ಅಂತಲೇ ನಾವು ಡಿಪಿಕ್ಟ್ ಮಾಡೋದು 16 ರೂಪಾಯಿ. ಇದನ್ನೆಲ್ಲ ಯಾರು ನೋಡಬೇಕು ಅಂತ. ಈಗ ಇನ್ನೊಂದು ನಾನು ಮಧ್ಯ ಮಾತಾಡ್ತಾ ಇದ್ದೀನಿ, ದಯವಿಟ್ಟು. ಈಗ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರೋದು ನಕಲಿ ಏನೋ ಬೇರೆ ಲೇಬಲ್ ಎಲ್ಲ ಅಂಟಿಸಿ ಮಾರ್ತಾ ಇದ್ದಾರೆ. ಅದೆಲ್ಲ ಬೆಲೆ ಎಷ್ಟು ನೋಡಿದಾಗ 600 ರೂಪಾಯಿದು 6,000 ರೂಪಾಯಿ ಲೇಬಲ್ ಇದೆ, 6,000, 7,000, 12,000 ಇಂಜೆಕ್ಷನ್ಸು ಇವೆಲ್ಲ ಇದ್ದಾವೆ. ಇದನ್ನು ಆರ್ಡಿನರಿ ಒಬ್ಬ ಮೆಡಿಕಲ್ ಸ್ಟೋರ್ನವ್ನು ಮಾರೋಕ್ಕಾಗಲ್ಲ. ಅವನ ಹತ್ರ ಹೋಗಿ ತಗೊಳ್ಳೋದು ಇಲ್ಲ. ಇದೆಲ್ಲಿ ಸಿಗುತ್ತೆ? ದೊಡ್ಡ ಆಸ್ಪತ್ರೆಗಳಲ್ಲಿ ಸಿಗುತ್ತೆ, ದೊಡ್ಡ ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಇದು. ಹೌದು. ಇದು ಹಾಗಾದ್ರಲ್ಲಿ ಹೇಗೆ ಹೋಯ್ತು? ಡಾಕ್ಟ್ರು ಹೇಗೆ ಅದನ್ನು? ಡಾಕ್ಟ್ರ್ ಬಗ್ಗೆ ನಾವು ಇನ್ನೊಂದು ಹೇಳಬೇಕು. ಡಾಕ್ಟ್ರು ಎಲ್ಲ ಪ್ರಯತ್ನ ಮಾಡ್ತಾರೆ, ಒಳ್ಳೊಳ್ಳೆ ಮೆಡಿಸಿನ್ ಬರ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ರೋಗಿನ ಗುಣನೇ ಆಗದೆ ಇದ್ದಾಗ ಡಾಕ್ಟ್ರಿಗೆ ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ಈ ರೋಗಿ ಗುಣ ಆಗ್ತಾ ಇಲ್ಲಲ್ಲ, ಏನು ಕಾರಣ ಇರ್ಬೋದು? ಡಾಕ್ಟ್ರಿಗೆ ತಲೆನೋವು. ಅದೇ ಗೊತ್ತಾಗ್ತಿದೆಯಲ್ಲ ಫೇಕ್ ಮೆಡಿಸಿನ್ ಅಂತ ಹೇಳಿದ್ರೆ. ಬರ್ತೀನಿ ಡಾಕ್ಟರ್, ಬರ್ತೀನಿ, ಒಂದು ಬ್ರೇಕ್ ಸಮಯ ಆಗಿದೆ, ವಾಪಸ್ ಬೇಗ ಬಂದುಬಿಡ್ತೀನಿ. ಡಾಕ್ಟರ್ ಕಿಶೋರ್ ಸರ್, ಈಗ ಫುಲ್ ಫ್ಲೆಡ್ಜ್ ಹಾಸ್ಪಿಟ್ಲಿಗೆ ಇದು ಹೋಗ್ತಿತ್ತಂತೆ, ಮತ್ತು ಕ್ರಿಟಿಕಲ್ ಏನಿದೆ ಕೆಲವು ಕಂಡೀಷನ್ಸ್ ಇರುವಂಥ ಹಾಸ್ಪಿಟ್ಲಿಗೆ ICU ಎಲ್ಲ ಕಡೆ ಹೋಗ್ತಿತ್ತು ಅಂತೇಳಿ. ದಟ್ ಈಸ್ ದ ಪಾಯಿಂಟ್ ಆಫ್ ಡಿಸ್ಕಷನ್. ಈಗ ನೀವು ಮೆಡಿಕಲ್ ಶಾಪಲ್ಲಿ ಇದ್ದರೆ ನೋಡ್ತೀರಾ, ಹಿಡ್ಕೋತೀರಾ, ಕೇಳ್ತೀರಾ, ಏನೋ ರೇಟ್ ಮಾಡ್ತೀರಾ, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಬ್ಲೇಮ್ ಮಾಡಿದೆಲ್ಲ ಮಾಡ್ತೀರಾ. ಒಂದು ICU ಒಳಗಡೆ ಪೇಷಂಟ್ಗೆ ಏನೋ ತುಂಬ ಸೀರಿಯಸ್ಸು, 60,000 ರೂಪಾಯಿ ಔಷಧಿ ಕೊಡಲೇಬೇಕಲ್ಲ, ಬದುಕಲ್ಲ ಅಂದಾಗ ನೀವೇ ಆಗಿರ್ಬೋದು, ನಾನೇ ಆಗಿರ್ಬೋದು, ಎನಿ ಶ್ರೀಸಾಮಾನ್ಯ ಆಗಿರ್ಬೋದು, ಅವನ ಮೈಂಡ್ಸೆಟ್ ಆ ಮೊಮೆಂಟ್ಗೆ ಏನಿರುತ್ತೆ ಅಂದರೆ, ಹೋಗಿ ನೀವು ಲೇಬಲ್ ಕ್ಲೇಮ್ ನೋಡಿಬಿಟ್ಟು, ಎಕ್ಸ್ಪೈರಿ ಡೇಟ್ ನೋಡ್ಬಿಟ್ಟು, ಕಂಪ್ನಿ ನೋಡ್ಬಿಟ್ಟು, ಇಂಟರ್ನೆಟ್ಟಲ್ಲಿ ತೊಗೊಂಡು ಸ್ಕ್ಯಾನ್ ಮಾಡಿ ಜೆನ್ಯುನಿಟಿ ತೊಗೊಂಡು ಮಾಡೋದು ಅಸಾಧ್ಯದ ಮಾತು. ಯಾಕಂದರೆ ದೇ ವಿಲ್ ಬಿ ವೆರಿ ಪ್ಯಾನಿಕಿ ಸಿಚುಯೇಷನ್. ಆ ಟೈಮಲ್ಲಿ ಏನಾಗುತ್ತೆ, 60,000 6 ಲಕ್ಷ ತಗೋಪ್ಪ, ಜೀವ ಉಳಿಸು ಅಂತ. ದಟ್ ಈಸ್ ದ ಪಾಯಿಂಟ್ ಆಫ್ ಎನ್ಕ್ಯಾಶ್ಮೆಂಟ್. ಅದು ಸ್ಟ್ರಾಟಜಿ ಇರೋದು ಅಲ್ಲಿ. ನಾವು ಇಷ್ಟು ಬಳಸಿದ್ದೀವಿ, 15 ಯೂನಿಟ್ XYZ ಮೆಡಿಸನ್ನ ICU ಒಳಗಡೆ OT ಒಳಗೆ ಬಳಸಿದ್ದೀನಿ, ಆ್ಯಸ್ ಎ ಗಾರ್ಡಿಯನ್ನು, ಆ್ಯಸ್ ಎ ಪೇರೆಂಟು ನಿಮ್ಗೆ ಒಳಗಡೆ ಅಲೋ ಮಾಡಲ್ಲ, ಸಿಬ್ಲಿಂಗ್ಸ್ಗೆ ಅಲೋ ಮಾಡಲ್ಲ, ತಂದೆ ತಾಯಿದ್ರೆ ಮಕ್ಳಿಗೆ ಅಲೋ ಮಾಡಲ್ಲ, ಮಕ್ಕಳಿದ್ರೆ ತಂದೆ ತಾಯಿಗೆ ಅಲೋ ಮಾಡಲ್ಲ ಅಂತ ಹೇಳಿದಾಗ ಒಳಗಡೆ ಏನು ಹೇಳ್ದೋ ಅದೇ ಸತ್ಯ. ಒಂದು ಯಾವುದೋ ಒಂದು ಪಿಕ್ಚರ್ ಬಂದಿತ್ತು ತೆಲುಗುಲಿ, ಉಪೇಂದ್ರ ಎಲ್ಲ ಮಾಡಿರೋದು, ಇಟ್ ರಿಮೈಂಡ್ಸ್ ಮೀ ಆಫ್ ದ್ಯಾಟ್. ಒಳಗಡೆ ಆಗೋದಿಲ್ಲ, ಎಷ್ಟು ಮಟ್ಟಿಗೆ ನಿಜ ಅಂತ ಅಲ್ಲೊಂದು ಟ್ರಾನ್ಸ್ಪರೆನ್ಸಿ ತರ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ. ಅದು ನಮ್ಮ ವೈದ್ಯಕೀಯ ಅಸ್ಮಿತೆಯಲ್ಲಿ ಇರಬೇಕಾದಂಥ ಒಂದು ಅಂಶ. ಯಾವಾಗ ಈ ಬಿಸ್ನೆಸ್ಸು ಪ್ರೊಫೆಷನ್ನು ಒಂದಾಗ್ತಕ್ಕಂಥ ಒಂದು ಪ್ರಯತ್ನ ಏನಾಗ್ತಾಯಿದೆ ಕಾರ್ಪೊರೇಟ್ ಬಿಸ್ನೆಸ್ ವರ್ಲ್ಡಲ್ಲಿ, ಕಾರ್ಪೊರೇಟ್ ಮೆಡಿಕಲ್ ಬಿಸ್ನೆಸ್ಸಲ್ಲಿ,
ಯಾಕೆ ಈ ವರ್ಡ್ನ ತುಂಬ ಜವಾಬ್ದಾರಿತ್ವವಾಗಿ ಹೇಳ್ತಾ ಇದ್ದೀನಿ ಅಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರು, ಮಾರ್ಕೆಟಿಂಗ್ ಮ್ಯಾನೇಜರು ಇವೆಲ್ಲ ಹಾಸ್ಪಿಟಲ್ಸಲ್ಲೂ ಇವಾಗ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ಯಾವುದೋ ನರ್ಸಿಂಗ್ ಹೋಮು ಪುಟ್ ಕ್ಲಿನಿಕ್ ಎಲ್ಲ ಇದ್ದಾಗ ಆ ಡಾಕ್ಟ್ರಿಗೆ ಪೇಷಂಟ್ ಪರಿಚಯ ಇತ್ತು, ಪೇಷಂಟ್ಗೆ ಡಾಕ್ಟರ್ ಹೆಸರು ಪರಿಚಯ ಇತ್ತು. ಇವಾಗ ನೀವು XYZ ಹಾಸ್ಪಿಟಲ್ ಹೇಳ್ತೀರಾ, ನಾವು ಪೇಷಂಟ್ನ ಫ್ಯಾಂಟಸಿ ನಂಬರು ಇವೆಲ್ಲ ನಾನು ಕೇಳ್ಪಟ್ಟಿರೋದು. ಅಂಜನಪ್ಪ ಅವ್ರು ಇದ್ದಾರೆ, ಸೀನಿಯರ್ ಡಾಕ್ಟ್ರು, ಹಿ ಶುಡ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಫ್ಯಾನ್ಸಿ ನಂಬರ್ ಇಟ್ಕೊಂಡ್ರೆ ನೀವು ಜಾಗ್ವಾರ್ ಕಾರಲ್ಲಿ ಬಂದರೆ ನೀವು ಸೂಟ್ ರೂಮ್ ತೊಗೊಂಡ ತಕ್ಷಣ ಎಲ್ಲ ಟಕ ಎಲ್ಲ ಸ್ಕೇಲಪ್ ಆಗ್ತಾ ಇರುತ್ತೆ. ಪೇಷಂಟ್ ಒಂದೇ ಅಲ್ವಾ? MRI ಮಿಷಿನ್ಗೆ ನಿನ್ನ 4,000 ರೂಪಾಯಿ ವಾರ್ಡಲ್ಲಿ ಇದೆಯಾ 40,000 ರೂಪಾಯಿ ವಾರ್ಡಲ್ಲಿ ಅಂತ ಗೊತ್ತಾಗುತ್ತಾ? MRI ಇನ್ವೆಸ್ಟ್ಮೆಂಟು ಒಂದೇ ಅಲ್ವಾ? ಕರೆಕ್ಟ್. 60,000 ರೂಪಾಯಿ ವಾರ್ಡಲ್ಲಿದ್ದಾಗ 6 ಲಕ್ಷ ರೂಪಾಯಿ ಬಿಲ್ ಮಾಡಬೇಕು, 6,000 ರೂಪಾಯಿ ವಾರ್ಡಲ್ಲಿದ್ದಾಗ 600 ರೂಪಾಯಿ ಬಿಲ್ ಮಾಡಬೇಕು ಅಂತ ಮಿಷಿನ್ಗೆ ಹೆಂಗೆ ಗೊತ್ತಾಗುತ್ತೆ? ಬೇಸಿಕ್ ಕಾಮನ್ ಸೆನ್ಸ್ ಇದೆಲ್ಲ. ನಾವು ಹೆಂಗೆ ಸ್ಕೇಲಪ್ ಆಗ್ತಾಯಿದೆ ಅನ್ನೋಕ್ಕೆ ಇದೊಂದು ನಿದರ್ಶನ. OT ಒಳಗಡೆನೋ ICU ಒಳಗಡೆನೋ ಯಾವುದೋ ಒಂದು ತುಂಬ ಟೆರಿಫಿಕ್ ಪ್ರಾಬ್ಲಮ್ನ ನಾವು ಹೆದರಿಸಿ ಮಾಡಿ ಹಿಂಗೆ ಕೊಡಬೇಕೆಲ್ಲ ಹೋಗ್ಬಿಡ್ತಾರೆ ಅಂದಾಗ ಡೆಫಿನೆಟ್ಲಿ ಪ್ರತಿಯೊಬ್ಬ ಶ್ರೀಸಾಮಾನ್ಯ ಏನೋ ಮಾಡಪ್ಪ ಜೀವ ಉಳಿಸು, ವೈದ್ಯೋ ನಾರಾಯಣೋ ಹರಿ ಅಂತಕ್ಕಂಥದ್ದೆ. ಇನ್ನೊಂದು ಮಾತು ಇವತ್ತು ಸತ್ಯ ಬರ್ತದೆ, ಯಮರಾಜ ನಮಸ್ತುಭ್ಯಂ ವೈದ್ಯರಾಜ ಸಹೋದರ ಯಮಃ ಹರತಿ ಪ್ರಾಣಾನ್ ವೈದ್ಯಾನ್ ಪ್ರಾಣಾನ್ ಧನಾಂಚ. ಡಾಕ್ಟ್ರು ಪ್ರಾಣವನ್ನು ಧನವನ್ನು ಎರಡೂ ತೊಗೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದು ನಿಂತ್ಕೊಳ್ಳೋದಕ್ಕೆ ಬಿಸ್ನೆಸ್ಸು ಪ್ರೊಫೆಷನ್ನು ಇಂಟಿಗ್ರೇಟ್ ಆಗಬಾರ್ದು. ದುರಾದೃಷ್ಟವಶಾತ್ ಅದಾಗಿದೆ. ಇವತ್ತು ಇಂಟಿಗ್ರೇಟ್ ಆಗಿರೋದು ಇದೆಲ್ಲ ಮಾಫಿಯಾಗಳಿಗೆ ಒಂದು ಬುನಾದಿ ಅಂತ ನನ್ನ ಅಭಿಪ್ರಾಯ. ಹೌದು ಡಾಕ್ಟರ್, ನೀವು ಹೇಳಿದ್ರಿ ಈಗ ICUನಲ್ಲಿ ಆಯ್ತು, ನನಗೆ ಎಕ್ಸಾಂಪಲ್ ಇದ್ರೆ ಆಯ್ತಪ್ಪ, ನಮಗೆ ಏನಾಗಿದೆ ಅಂದರೆ ನಾವು 5,000 50,000 ಕೊಟ್ಟೆ ನಾವು ಚಿಕಿತ್ಸೆ ಕೊಡಿಸ್ತೀವಿ ಪ್ರಾಣ ಉಳಿಬೇಕಂತೇಳಿ. ಬಟ್ ಈಗ ಈ ಎಲ್ಲ ನೋಡ್ತಾ ಇದ್ರೆ ಹಾಸ್ಪಿಟಲ್ ಪಾತ್ರ ಇದೆ, ವೈದ್ಯರ ಪಾತ್ರ ಇದೆ ಅನ್ನೋದು ನಮಗೆ ಕ್ಲಿಯರ್ ಗೊತ್ತಾಗುತ್ತೆ. ಅನ್ಡೌಟೆಡ್ಲಿ ಈಗ 10 ರೂಪಾಯಿ ನೀರು ಬಾಟ್ಲು ನಿಮ್ಗೆ ಯಾರೋ 2 ರೂಪಾಯಿ ಕೊಡ್ತಿದ್ದಾರೆ, ನೀವು 5 ರೂಪಾಯಿ ಮಾರ್ತಾ ಇದ್ದೀರಾ ಅಂದರೆ ನಿಜವಾದ 10 ರೂಪಾಯಿ ಬ್ರ್ಯಾಂಡೆಡ್ ಬಾಟ್ಲ್ ನಿಮ್ಗೆ 8 ರೂಪಾಯಿ ಸಿಗುತ್ತಾ? 2 ರೂಪಾಯಿ ಗುದ್ದಾಡ್ತೀರಿ. 10 ರೂಪಾಯಿ ಬಾಟ್ಲ್ ನಿಮ್ಗೆ 2 ರೂಪಾಯಿ ಬಂದರೆ 5 ರೂಪಾಯಿ ಕೊಡೋಕೆ ನಿಮ್ಗೆ ಏನು ಕಳ್ಕೊತೀರಿ? ಅಲ್ಲಿ 2 ರೂಪಾಯಿ ಜನ ಬರ್ತಾ ಇತ್ತು, ಇಲ್ಲಿ ಫೇಕಲ್ಲಿ 3 ರೂಪಾಯಿ ಬರ್ತಾ ಇದೆ. ಆಮೇಲೆ ಅದನ್ನು ಕೇಳೋನಿಲ್ಲ, ಪ್ರಶ್ನೆ ಮಾಡೋನಿಲ್ಲ, ಅದಕ್ಕೆ ಯಾವುದೇ ಪ್ರಾಧಿಕಾರ ಇಲ್ಲ, ಹಿಡಿಯೋಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಂದಮೇಲೆ ಲಂಗು ಲಗಾಮ್ ಇಲ್ದಿರೋ ಓಡ್ತಾ ಇರೋದು ಕುದುರೆ ಆಗಿಬಿಟ್ಟಿದೆ. ಆಮೇಲೆ ಇದೇನು ನಾನು ಪದೇ ಹೇಳ್ತಾ ಇದ್ದೀನಿ, ಇದು ಏನು ಹಿಡಿಯೋಕ್ಕೆ ಕಷ್ಟವಾಗದೇ ಇರುವಂಥ ದೊಡ್ಡ ಚಕ್ರವ್ಯೂಹ ಏನಲ್ಲ, ಈಸಿಯಾಗಿ ಕಂಡುಹಿಡಿಯುವಂಥ ಸಮಸ್ಯೆ, ಅದರ ಇಚ್ಛಾಶಕ್ತಿಯ ಕೊರತೆ. ಇವಾಗೇನೋ ಮಾನ್ಯ ಖಾದರ್ರವರು ಎಚ್ಚೆತ್ಕೊಂಡು ತುಂಬ ಉಗ್ರವಾಗಿ ಏನೋ ತೀವ್ರವಾಗಿ ಇದನ್ನೆಲ್ಲ ಮಾಡಿ ಎಲ್ಲ ಮಟ್ಟ ಹಾಕ್ತೀನಿ, ಟಾಸ್ಕ್ ಫೋರ್ಸ್ ಮಾಡ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ತೊಗೋತೀನಿ, ಹೆಲ್ತ್ ಡಿಪಾರ್ಟ್ಮೆಂಟು, ಡ್ರಗ್ ಕಂಟ್ರೋಲ್ ಮಾಡಬೇಕಲ್ವ? ಕಚೇರಿ ಮಾಡೋ ಕೆಲಸ ಅಲ್ಲ ಅದು. ವೆಂಕಟೇಶ್ವರ ಹೇಳ್ದಂಗೆ ಫೀಲ್ಡ್ಗೆ ಹೋಗಿ ಫೀಲ್ಡಲ್ಲಿ ಇದ್ದು ಹಳ್ಳಿಗೆ ಹೋಗಿ ಮೆಡಿಕಲ್ ಶಾಪಲ್ಲಿ ಹೋಗಿ ಮಾಡಿದ್ರೆ ತಾನೇ ಸತ್ಯಾಸತ್ಯತೆಯನ್ನು ಗೊತ್ತಾಗೋದು. ಕಾರ್ಪೊರೇಟ್ ರೂಮಲ್ಲಿ ನಾವು ಕೂತ್ಕೊಂಡು ಕಂಪ್ಯೂಟರ್ ಕೊಡ್ತಾ ಡೇಟಾ ತೊಗೊಂಡು ಮಾಡ್ತೀವಿ ಅನ್ನೋದು ದಟ್ಸ್ ನಾಟ್ ದ ಜಾಬ್ ವಾಟ್ ವಿ ನೀಡ್ ಟು ಡೂ. ನಿಜ ಡಾಕ್ಟರ್ಗೆ ನಾನು ಇನ್ನೊಂದು ಕೇಳಬೇಕು, ಈಗ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡ್ತಾರೆ, ಅದನ್ನು ವಶಪಡಿಸಿ ಎಷ್ಟು ದಿವಸ ಒಂದು ಮೆಡಿಕಲ್ ಶಾಪ್ ಬಂದ್ ಮಾಡಿದ್ರೆ 3-5 ದಿವಸದಲ್ಲಿ ತೆಗಿಸ್ತಾರೆ. ಆ ಸಸ್ಪೆನ್ಷನ್ ಇರೋಣಕ್ಕೆ 3 to 5 days. ಈಗ ಡಾಕ್ಟರ್ ಮಾಡ್ತಾರಲ್ಲ, ಅದರಲ್ಲಿ ಎಕ್ಸ್ಪರ್ಟ್ಗಳು ಎಷ್ಟಿರ್ತಾರೆ ಅಂತ ನಾನು ಕೂತಲ್ಲ, ಡಾಕ್ಟರೇ ಇರಲ್ಲ. ಅದನ್ನೇ ಅವ್ರು ಹೇಳ್ತಾ ಇದ್ದಿದ್ದು. ಇವಾಗ ಎಷ್ಟು ಜನ ಜೆನ್ಯೂನ್ ಡಾಕ್ಟರ್ಸು, ಎಷ್ಟು ಜನ ಫೇಕ್ ಡಾಕ್ಟರ್ಸ್ ಇದ್ದಾರೆ ಅಂತ ಹೇಳಿ ನೀವು ಸುಮ್ಮನೆ ಯೂಟ್ಯೂಬ್ ತೆಗೆದುಬಿಡಿ, ಇನ್ಸ್ಟಾ ರೀಲ್ಸ್ ನೋಡ್ತಾ ಇರಿ. ಕ್ವಾಲಿಫೈಡ್ ಒಂದು ಒಪಿನಿಯನ್ ಕೊಡೋಕೆ ಸಿಕ್ಕಿದ್ರೆ ಕಷ್ಟ ನಿಮಗೆ, ಅನ್ಕ್ವಾಲಿಫೈಡ್ 100 ಒಪಿನಿಯನ್ ಕೊಡೋಕೆ ಸಿಗ್ತಾನೆ. ಸಿಕ್ಕಿದ್ದನ್ನು ನ್ಯೂಸ್ ಈಸ್ ಅಬ್ಯೂಸ್ಡ್, ಮಿಸ್ಯೂಸ್ಡ್ ಆ್ಯಂಡ್ ಓವರ್ ಯೂಸ್ಡ್. ಇಟ್ ಈಸ್ ನಾಟ್ ಬೀನ್ ಯುಟಿಲೈಸ್ ಪ್ರಾಪರ್ಲಿ ಬಟ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ರಾಂಗ್ ವೇ ಅಂತ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. ಸಿಕ್ಕಾಪಟ್ಟೆ ಬೆರಳು ತುದಿಲಿ ಮೊಬೈಲು ಒಂದು ಯೂಟ್ಯೂಬ್ ಇದ್ದ ತಕ್ಷಣ ನಾನು ಕಂಟೆಂಟ್ ಕ್ರಿಯೇಟ್ರು, ನಾನೊಂದು ಏನೋ ರೆಮಿಡಿನ ಮ್ಯಾಜಿಕಲ್ ರೆಮಿಡೀಸ್ನ ತೊಗೊಂಬಂದು ಕೊಟ್ಬಿಡ್ತೀನಿ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂದರೆ ದುರಂತ ಇದು ಆಗ್ತಕ್ಕಂಥ ಸಾಧ್ಯತೆ ಇದೆ. ಕ್ವಾಲಿಫೈಡ್ ಫಿಸಿಷಿಯನ್ಸು ಯಾವುದೇ ಪತಿಯಾಗಿರ್ಬೋದು, ನಾವು ಇರಬೇಕಾಗಿರೋದು ಎಂಪತಿ ಮತ್ತು ಸಿಂಪತಿ ಪೇಷಂಟಿನ ಬಗ್ಗೆ. ಅದ್ರ ಬಗ್ಗೆ ಒಂದು ಫೋಕಸ್ಡ್ ವೇ ಆಫ್ ಅಪ್ರೋಚ್ ನಾವು ಇಟ್ಕೊಂಡಿದ್ದೆ ಅದರಲ್ಲಿ, ಅಥವಾ ನಮ್ಗೆ ಅಸ್ಮಿತೆ ಜವಾಬ್ದಾರಿ ವೈದ್ಯ ಸಂಕುಲಕ್ಕಿದ್ದಲ್ಲಿ, ಅಥವಾ ಶ್ರೀಸಾಮಾನ್ಯ ಓದಿರೋ ಡಾಕ್ಟ್ರ ಓದಿರೋ ಡಾಕ್ಟ್ರ. ಇವತ್ತು ಎಷ್ಟು ಸಾವಿರಾರು ಜನ ನಾನು ಯೂಟ್ಯೂಬ್ ಅಡಿಕ್ಟು, ನಾನು ನೋಡ್ತಾ ಇರ್ತೀನಿ. ಅಲ್ಲೋದೆ ಯಾವತ್ತೂ ಆಗದಿರೋ ಈ ಡಾಕ್ಟರ್ ಹತ್ರ ಗಂಡು ಮಗು ಆಗಿಬಿಡುತ್ತೆ. ಡಾಕ್ಟ್ರ್ ಹೆಂಗ್ರಿ ಗಂಡು ಮಗು ಹುಟ್ಟಿಸ್ತಾನೆ? ಮಗು ಹುಟ್ಟಿಸ್ಬೋದು. ವೈದ್ಯಕೀಯ ಸೇವೆಯನ್ನು ಪ್ರಾವೀಣ್ಯತೆಯನ್ನು ಬಳಸ್ಕೊಂಡು ಗರ್ಭಧಾರಣೆಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ವೈದ್ಯಕೀಯ ಶಾಸ್ತ್ರ ಬೆಳೆದಿದೆ. ಗಂಡು ಮಗು ಹುಟ್ಟಿಸೋಂಥ ಡಾಕ್ಟ್ರನ್ನ ಎಲ್ಲಿಂದ ಕರ್ಕೊಂಬರ್ತೀರಿ ನೀವು? ಅಂದರೆ ಅದು ಸೋಷಿಯಲ್ ಇನ್ಇಕ್ವಾಲಿಟಿ ಅಲ್ವಾ? ನಿಜ. ಗಂಡು ಮಗುನ ಹುಟ್ಟಿಸೋಂಥ ಡಾಕ್ಟ್ರ್ ಬಂದಿದೆ ಅದನ್ನು ಪ್ರಶ್ನೆ ಮಾಡಬೇಕಲ್ವಾ? ಈ ಥರ ಎಲ್ಲ ಕಡೆ ಈ ಥರದ ದುರ್ಮಾರ್ಗಿಗಳು ಇರೋದ್ರಿಂದ ಪ್ರಶ್ನಿಸಬೇಕಾಗ್ತಕ್ಕಂಥ ಅನಿವಾರ್ಯ ಒಂದು. ಎರಡನೇದು, ಇದು ಇಷ್ಟಕ್ಕೆ ಹಾಕಿ ಬಿಟ್ಬಿಟ್ಟು ಇದು ನೋಡ್ತಾರೆ. ನನ್ನ ಅನಿಸಿಕೆ ಪ್ರಕಾರ ಮ್ಯಾಕ್ಸಿಮಮ್ 10 to 15 days ಇಟ್ ವಿಲ್ ಸೆಟಲ್ ಡೌನ್. ಓಕೆ, ತಿರ್ಗಾ ಇದೇ ಕತೆ 3-4 ವರ್ಷ ಬಿಟ್ಟು ನಾನು ಇದೇ ಕಾರ್ಯಕ್ರಮ ಮಾಡಿದ್ರು ಏನು ಅತಿಶಯ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಎಸ್ ಡಾಕ್ಟರ್, ಖಂಡಿತ ನಾವು ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ವೆಂಕಟೇಶ್ ಸರ್, ಈಗ ಈ ಖಾಸಗಿ ಆಸ್ಪತ್ರೆಗಳ ಧನದಾಹಿತನೂ ಕೂಡ ಕಾರಣ ಆಗಿರ್ಬೋದಲ್ವಾ? ಯಾಕಂದರೆ ಸೇವೆ ಅಂತ ಮಾಡ್ತಿಲ್ಲ ಆ್ಯಕ್ಚುಲಿ. ನಾವು ಆರೋಗ್ಯ ಕ್ಷೇತ್ರಕ್ಕೆ ಬಂದರೆ ಎಲ್ಲ ಕೂಡ ಬಿಸ್ನೆಸ್ ಥ್ರೂ ನೋಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಕಾರ್ಪೊರೇಟ್ ಹಾಸ್ಪಿಟ್ಲುಗಳು ಅಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇದೆ ಅಂದ್ಬಿಟ್ರೆ ನಿಮ್ಮದು ಮುಗೀತು. ಆ ಕಾರ್ಡಲ್ಲಿರೋ ಅಮೌಂಟು ಖಾಲಿ ಆಗೋವರೆಗೂ ನಿಮ್ಮನ್ನು ಬಿಡುಗಡೆ ಇಲ್ಲ. ಆಮೇಲೆ ಬೇಕಾಗಿದ್ದು ಬೇಡದೇ ಇರೋದು ಎಲ್ಲ ಟ್ರೀಟ್ಮೆಂಟ್ಗಳನ್ನು ಮಾಡ್ತಾರೆ, ಅವಶ್ಯಕತೆ ಇಲ್ಲದೆ ಇರೋದು. ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ನನಗೆ ಸ್ವಲ್ಪ BP ರೈಸ್ ಆಗಿತ್ತು. ರಾತ್ರಿ 8-9 ಗಂಟೆ
ನನ್ನ ಮಗನೂ ಇರಲಿಲ್ಲ ಅವತ್ತು, ಅವನೆಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿದ್ದ. ನಾನು ಇಮ್ಮಿಡಿಯೇಟಾಗಿ ಒಂದು ಹತ್ತಿರದ ಹಾಸ್ಪಿಟ್ಲ್ ಹೋದೆ. ಭಾನುವಾರ ಅಲ್ಲಿ ಡಾಕ್ಟ್ರು ಇರಲಿಲ್ಲ. ಅವರು ಎಲ್ಲ ಚೆಕ್ ಮಾಡಿ ಡ್ಯೂಟಿ ಡಾಕ್ಟ್ರು, ಇಲ್ಲ ಸರ್ ನಿಮಗೆ ಹಾರ್ಟ್ದೇನೋ ಪ್ರಾಬ್ಲಮ್ ಇದೆ, ECG ನಲ್ಲಿ ಪ್ರಾಬ್ಲಮ್ ಇದೆ. ಇಮ್ಮಿಡಿಯೇಟಾಗಿ ಒಂದು ಹಾಸ್ಪಿಟ್ಲ್ ಹೇಳಿದ್ರು, ಅಲ್ಲಿಗೆ ಹೋದೆ. ಅಲ್ಲಿಗೆ ಆಂಬುಲೆನ್ಸಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ಒಳಗಡೆ ಹಾಕಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ರಾತ್ರಿ 12 ಗಂಟೆಗೆ ನಮ್ಮ ಪೇರೆಂಟ್ಸು ನಮ್ಮವರೆಲ್ಲ ಬಂದು, ನನ್ನ ಮಗ ಎಲ್ಲ ಬಂದರು. ಏನಾಗಿ ಅವರಿಗೆ ಸ್ಟಂಟ್ ಹಾಕಬೇಕು, ಬ್ಲಾಕ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಬೆಳಿಗ್ಗೆ 10 ಗಂಟೆಗೆ ಫಿಕ್ಸ್ ಆಗಿದೆ ಡಾಕ್ಟ್ರೇ, ನೀವು ಕೇಳಿ ತಮಾಷೆ ಅಂದರೆ 10 ಗಂಟೆಗೆ ಫಿಕ್ಸ್ ಆಗಿದೆ. ಡಾಕ್ಟ್ರ್ ಬಂದರು, ನರ್ಸ್ ಜೊತೆ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿದೆ, 1 ನಿಮಿಷ ಪರ್ಸ್ನಲಾಗಿ ಮಾತಾಡಬೇಕು ನಿಮ್ಮ ಹತ್ರ ಅಂತ. ಏನು ಕೇಳಿದ್ರು, ನೀವು ಡಾಕ್ಟ್ರು, ನಾವು ನಿಮ್ಮನ್ನು ದೇವ್ರ ಥರ ನೋಡ್ತೀವಿ, ಆದರೆ ನನಗೆ ಸ್ಟಂಟ್ ಹಾಕಲೇಬೇಕು, ನನ್ನ ಹಾರ್ಟಲ್ಲಿ ಬ್ಲಾಕ್ ಆಗಿದೆ ಅಂಥೇಳಿ ನಿಮಗೆ ನಿಜವಾಗ್ಲೂ ಗೊತ್ತಾದರೆ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸ್ಟಂಟ್ ಹಾಕಬೇಡಿ. ಇಲ್ಲದೇ ಇದ್ದರೆ ಹಾಕಿ, ತೊಂದರೆ ಇಲ್ಲ. ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹಾಕೋದು ನನಗೇನು ಸರಿ ಬರಲ್ಲ ಡಾಕ್ಟ್ರೇ ಅಂದೆ. ಫೈಲಲ್ಲಿ ಡಿಸ್ಚಾರ್ಜ್ ಬರೆದು ಕಳಿಸಿದ್ರು. 8 ವರ್ಷ ಆಯಿತು, ಇವತ್ತಿನವರೆಗೂ ನನಗೆ ಯಾವುದೇ ಬ್ಲಾಕ್ ಇಲ್ಲ. ಯಾಕಂದರೆ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಈ ಥರ ತುಂಬ ನಡೆಯುತ್ತೆ. ಬ್ಲಾಕ್ ಆಗಿದೆ ಅಂದ ತಕ್ಷಣ ಜನ ಹೆದರ್ತಾರೆ. ಅವರು ಎಲ್ಲ ಸ್ಟಂಟು 85,000 ಆಗ್ತಾನೋ, 1.5 ಲಕ್ಷದ ಆಗ್ತಾನೋ, ಅಥವಾ 40,000 ಆಗ್ತಾನೋ ಗೊತ್ತಾಗಲ್ಲ. ಒಳಗಡೆ ಏನು ನೋಡ್ತೀರ, ಡಾಕ್ಟ್ರ್ ಮೇಲೆ ಒಂದು ನಂಬಿಕೆ, ಒಂದು ವಿಶ್ವಾಸ, ಅವರು ದೇವರು, ಅವ್ರ ಹತ್ರ ಹೋದ್ರೆ ನಮ್ಮನ್ನು ಉಳಿಸ್ತಾರೆ ಅಂತ ಹೋಗ್ತೀವಿ. ಆದರೆ ಎಲ್ಲ ಡಾಕ್ಟ್ರುಗಳನ್ನು ನಾನು ಕಾಮನ್ ಆಗಿ ಹಾಗೆ ಹೇಳಲ್ಲ. ತುಂಬ ಒಳ್ಳೆ ಡಾಕ್ಟ್ರುಗಳಿದ್ದಾರೆ. ಎಲ್ಲ ನಮ್ಮ ಆಂಜನಪ್ಪ ಅವರು ಇಲ್ಲೇ ಕೂತಿದ್ದಾರೆ, ಇವರು ಕೂತಿದ್ದಾರೆ ಇಲ್ಲಿ. ಹೀಗಾಗಿ ಇವತ್ತಿನ ದಿವಸ ಮೆಡಿಕಲ್ ಮಾಫಿಯಾಗಳು ಹಾಸ್ಪಿಟ್ಲ್ಗಳು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಂದನೇ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಮೆಡಿಕಲ್ ಸ್ಟೋರ್ಗೆ ಹೋಗಿ, ನೀವು ಮೆಡಿಕಲ್ ಅದು ಫಾರ್ಮಸಿ ಓದಿರೋನು ಅಲ್ಲಿರಬೇಕು. ನಿಮಗೆ ಮೆಡಿಷನ್ ಕೊಡಬೇಕಂದ್ರೆ ಪ್ರಿಸ್ಕ್ರಿಪ್ಷನ್ ಡಾಕ್ಟ್ರ್ ಕೊಡಬೇಕು. ಅದು ಕೊಟ್ಬಿಟ್ಟು ಅವನು ಅದನ್ನು ಓದಿ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಮೆಡಿಷನ್ ಕೊಡಬೇಕು. ಅವನೇನು ಹೇಳ್ತಾನೆ, ಈ ಕಂಪ್ನಿದಿಲ್ಲ, ಇನ್ನೊಂದು ಕಂಪ್ನಿದು ಕೊಡ್ತೀನಿ ಅಂತಾನೆ. ಆಮೇಲೆ ಸ್ಪೆಲ್ಲಿಂಗ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ ಡಾಕ್ಟ್ರೇ, ಬೇರೆ ಮೆಡಿಷನ್ನೇ ಕೊಟ್ಬಿಡ್ತೀನಿ. ಯಾಕೆ ಅಂದರೆ ಅಲ್ಲಿ SLC ಓದಿರೋ ಹುಡುಗ ಮೆಡಿಷನ್ ಕೊಡೋಕ್ಕಿರ್ತಾನೆ. ಇದನ್ನು ಯಾರು ಕಂಟ್ರೋಲ್ ಮಾಡಬೇಕಾಗಿದ್ದು? ಔಷಧ ನಿಯಂತ್ರಣ ಮಂಡಳಿ, ಡ್ರಗ್ಸ್ ಇನ್ಸ್ಪೆಕ್ಟ್ರು. ಆ ಡ್ರಗ್ ಇನ್ಸ್ಪೆಕ್ಟ್ರ್ ಬರ್ತಾನೆ ಮೆಡಿಕಲ್ ಸ್ಟೋರಿಗೆ, ಬಂದುಬಿಟ್ಟು ಒಂದು ಹಾರ್ಲಿಕ್ಸ್ ಕೊಡು, ಒಂದು ಪೇಸ್ಟ್ ಕೊಡು, ಅದು ಕೊಡು, ಇದು ಕೊಡು ಅಂತ ತಗೊಂಡೋಗ್ತಾನೆ. ಇದು ಲಂಚ. ಈ ಲಂಚದಿಂದನೇ ಇವತ್ತು ಮೆಡಿಕಲ್ ಮಾಫಿಯಾ ಉನ್ನತ ಇದಕ್ಕೆ ದೊಡ್ಡ ಬೃಹದಾಕಾರವಾಗಿ ಬೆಳೆದಿದೆ. ಇದರಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಅತ್ಯಂತ ಬಡವರು ಇದರಲ್ಲಿ ಸಫರರ್ ಆಗ್ತಾ ಇದ್ದಾರೆ. ಇದು ಭ್ರಷ್ಟಾಚಾರದ ಪರಮಾವಧಿಯಿಂದನೇ ಇದೆಲ್ಲ ನಡೀತಾ ಇರೋದು. ಇವತ್ತು ನೀವು ಭಾಳ, ಇವ್ರು ಹೇಳಿದ್ರು ಭಾಳ ಆಳವಾಗಿ ಅಥವಾ ಬೆಟ್ಟದಷ್ಟು ದೊಡ್ಡ ಇದೆ, ಅದು ತನಿಖೆ ಆಗಬೇಕು ಅಂತ. ನೋಡಿ, ಬೇರೆ ಬೇರೆ ಹಗರಣಗಳನ್ನು ಕರ್ನಾಟಕದಲ್ಲಿ ನಾನು ನೋಡ್ಕೊಂಡ್ಬಂದಿದ್ದೀನಿ. 15 ದಿನ ಮಾಧ್ಯಮ ಕ್ಷೇತ್ರದಲ್ಲಿ ಇರ್ತದೆ, ತಿಂಗಳು ಸಾಮಾಜಿಕ ಜಾಲತಾಣದಲ್ಲಿ ಇರ್ತದೆ. ಆಮೇಲೆ ಏನು ಜನರಿಗೆ ಗೊತ್ತಿರಲ್ಲ, ಏನು ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಈ ವ್ಯವಸ್ಥೆನ ಯಾರು ಸರಿ ಮಾಡಬೇಕು? ನಾಗರಿಕ ಸರ್ಕಾರದ ಜವಾಬ್ದಾರಿ. ನೋಡಿ, ಬೇರೆ ದೇಶಗಳಲ್ಲಾದರೆ ತನಿಖೆ ಮಾಡಿ 15 ತಿಂಗಳಲ್ಲ ಅವನು ಏನು ಇವತ್ತು ಡ್ರಗ್ಸು ನಕಲಿ ಔಷಧಿ ಕೊಟ್ಟಿದಲ್ಲ, ಅವನಿಗೆ ಹ್ಯಾಂಗ್ ಹಾಕುವಂಥ ಕಾನೂನುಗಳಿದ್ದಾವೆ. ನಮ್ಮ ದೇಶದಲ್ಲಿ ಎಲ್ಲಿದೆ? ರಾತ್ರಿ 12 ಗಂಟೆಗೆ ಸೆಲೆಬ್ರಿಟಿಗಳಿಗೆ, ರಾಜಕಾರಣಿಗಳಿಗೆ ನ್ಯಾಯಾಲಯ ಬಾಗಿಲು ತೆಗಿತಾರ್ರಿ. ಇಂಥ ಕೇಸ್ಗಳಿಗೆ ಬಾಗಿಲು ತೆಗೆದು ಸುಮೋಟೋ ಆ್ಯಕ್ಷನ್ ತೊಗೊಂಡು ಬನ್ನಿ ಅಂತ ಜಡ್ಜ್ಗಳು, ಯಾವ ಜಡ್ಜ್ ಕೇಳ್ತಾ ಇದ್ದಾರೆ? ಯಾವ ಸುಪ್ರೀಂ ಕೋರ್ಟು ಇದನ್ನು ತಗೋಬೇಕಲ್ಲ? ನ್ಯಾಷನಲ್ ಲೆವೆಲ್ ಇಶ್ಯೂ ಇದು, ಜನರ ಆರೋಗ್ಯ ಇದು. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಏನು ಮಾಡ್ತಾ ಇದೆ? ಇದನ್ನ ಇಮ್ಮಿಡಿಯೇಟ್ ಆಗಿ ಸುಮೋಟೋ ಆಕ್ಷನ್ ತಗೋಬೇಕಿತ್ತು. ನಾವು ಕಾಯ್ತಾ ಇದ್ದೀವಿ, ಖಂಡಿತ ಸುಮೋಟೋ ತಗೊಳುತ್ತೆ ನ್ಯಾಯಾಲಯಗಳು ಅಂತ. ಖಂಡಿತ ಸರ್, ಜನಸಾಮಾನ್ಯರ ಒಂದು ಮನದಲ್ಲಿರುವಂತ ಒತ್ತಾಯವನ್ನು ತಾವು ಖಂಡಿತವಾಗ್ಲೂ ನಾನು ಜನರ ಧ್ವನಿ ಇಲ್ದಿದ್ದ ಜನರ ಪರವಾಗಿ ನಾನು ಮಾತಾಡ್ತಾ ಇರೋದು. ಖಂಡಿತ ಅಂಜನಪ್ಪ ಸರ್, ಈಗ ನಾವು ಒಂದು ಶೂ ಅಲ್ಲಿ, ಬಟ್ಟೆಯಲ್ಲಿ ವೆರೈಟಿ ಆಯ್ಕೆ ಮಾಡ್ತೀವಿ ಸರ್. ಈ ಔಷಧಿಗಳಲ್ಲಿ ವೆರೈಟಿ ಇದೇನು, ಯಾವ ಇದು ಪದ್ಧತಿ ಮೊದಲಿಂದನೇ ಇದೆ? ಅಲ್ಪ ನನಗೆ ಅದೇ ಕಂಪ್ನಿದು ಬೇರೆದಿದೆ ಅಂತ ಹೇಳಿ, ಅಲ್ಲ ಹೆಂಗೆ ಅಂತ ಇದು ಚೆಕ್ ಮಾಡೋದು? ಇದು ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ. ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲಿ ಎಲ್ಲ ಬ್ರಾಂಡ್ಸ್ ಇಟ್ಟಿರಲ್ಲ. ಸೊ ಅವನಿಗೆ ಏನು ಬೇಕು ನೋಡಿ ಸರ್. ಈ ದಂಧೆ ಬಗ್ಗೆ ಮಾತನಾಡೋಕೆ ಹೋದರೆ ನಾನು, ಕಿಶೋರ್ ಅವರು ನೇರವಾಗಿ ಮಾತಾಡ್ತೀವಿ. ನನ್ನ ಪ್ರೊಫೆಷನಲ್ ಕೊಲೀಗ್ ಜೊತೆಯಲ್ಲಿ ಒಂದು ಮನವಿ, ದಯವಿಟ್ಟು ವಿ ಆರ್ ನಾಟ್ ಅಗೇನೆಸ್ಟ್ ದ ಪ್ರೊಫೆಷನ್, ಬಟ್ ನಡೀತಿರೋದನ್ನು ಹೇಳ್ತಾ ಇದ್ದೀವಿ. ಹಂಗಾಗಿ ಎಲ್ಲೋ ಇವರಿಬ್ಬರೂ ಡಾಕ್ಟ್ರುಗಳಿಗೆ ಹಂಗೆ ಅನ್ಕೋಬೇಡಿ ದಯವಿಟ್ಟು. ಕಾರ್ಪೊರೇಟ್ ಕಲ್ಚರ್ನಾಗ ಏನು ನಡೆಯುತ್ತೆ ಅಂತ ಸಾಮಾಜಿಕ ಹೋರಾಟಗಾರರು ಅವರು ಕರೆಕ್ಟಾಗಿ ಹೇಳ್ತಾರೆ. ಬಟ್ ನಾವು ಕೂಡ ಹಂಗೇನಿಲ್ಲ ಬಿಡ್ರಿ ಅನ್ನೋಂಥ ಸ್ಥಿತಿಯಲ್ಲಿಲ್ಲ. ಈ ಪ್ರಿಸ್ಕ್ರಿಪ್ಷನ್ ಅಂತೂ ನಡೆಯುತ್ತೆ. ಅದು ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಇಲ್ಲಿ ಸೇಮ್ ಡ್ರಗ್ ಕೆಮಿಕಲ್ ಕಾಂಪೋಸಿಷನ್ ಅಂತೀವಿ ನಾವು, ಕಾಂಪೊನೆಂಟ್ ಸೇಮು, ಬಟ್ ಕಂಪ್ನಿ ಬೇರೆ. ಕಂಪ್ನಿ ರೇಟೇನೆ 76 ರೂಪಾಯಿ, ಇನ್ನೊಂದು 16 ರೂಪಾಯಿ. ಬಡವ ಎಲ್ಲಿ ಹೋಗ್ಬೇಕು ಸರ್?
ಒಂದು ಕೋರ್ಸ್ ಆಂಟಿಬಯೋಟಿಕ್ ತೊಗೋಬೇಕು ಅಂದರೆ 600-700 ರೂಪಾಯಿ ಆಗೋಗ್ಬಿಡುತ್ತೆ. ಸೊ ಅವ್ರ ಆ ಥರ ವ್ಯವಸ್ಥೆ ಇರುತ್ತೆ. ಅಂಡ್ ಎಲ್ಲೋ ಒಂದು ಕಡೆ ವೈದ್ಯಕೀಯದಲ್ಲಿ ಈ ದಂಧೆ, ನಾನು MBBS ಓದೋವಾಗೆ ನಮ್ಮ ಪ್ರೊಫೆಸರ್ಗೆ ಫಿಯೇಟ್ ಕಾರ್ ಕೊಟ್ಟರು ನಾನು ನೋಡಿದ್ದೀನಿ. ಎಸ್ಪೆಷಲಿ ಇವ್ರ ಮಾತಕ್ಕೆ ಪೂರಕವಾಗಿ ಗ್ರಾಮೀಣ ಭಾಗಗಳಲ್ಲಿ ಈ ಲೂಟಿ ಇನ್ನೂ ಜಾಸ್ತಿ. ಹೌದು, 16 ರೂಪಾಯಿ 76 ರೂಪಾಯಿ 76 ರೂಪಾಯಿ ಒಳ್ಳೆ ಔಷಧಿ ಅಂತ ಹೇಳ್ಕೊಡೋದು. ಆ 76 ರೂಪಾಯಿನ ಮೇಲಿಂದ ಮೇಲೆ ತೊಗೊಳ್ತಕ್ಕಂಥದ್ದು. ಆಮೇಲೆ ಅದ್ರ ಜೊತೆ ಒಂದು ಬಿ ಕಾಂಪ್ಲೆಕ್ಸ್ ತಗೋ, ಅದ್ರ ಜೊತೆ ಮತ್ತೊಂದು ತಗೋ, ಅದ್ರ ಜೊತೆ ಪ್ರೋಟೀನ್ ಪೌಡರ್ ತಗೋ ಅಂತ ಹೇಳಿ ಅಡೆಂಡಮ್ಸ್ ನಾವೇ ಮಾಡೋದು. ಡಾಕ್ಟ್ರ್ 3 ಔಷಧಿ ಬರೆದಿರ್ತಾನೆ, ಮೆಡಿಕಲ್ ಶಾಪಿಂದ 6 ಔಷಧಿ ಈಚೆ ಬರ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಗ್ರಾಮೀಣ ಭಾಗಗಳು, ಎಲ್ಲರೂ ಅಂತ ಹೇಳಲ್ಲ. ಓಕೆ, ಎಲ್ಲ ವೈದ್ಯಕೀಯ ಸಿಸ್ಟಮ್ ತುಂಬ ಚೆನ್ನಾಗಿದೆ ಅಂದರೆ ಡಾಕ್ಟ್ರುಗಳೇ ಒಪ್ಪಲ್ಲ. ವೈದ್ಯಕೀಯ ಸಿಸ್ಟಮ್ ಎಲ್ಲ ತುಂಬ ಹದಗೆಟ್ಟೋಗಿದೆ ಅಂದರೆ ಶ್ರೀಸಾಮಾನ್ಯ ಒಪ್ಪಲ್ಲ. ಸೊ ಹಾಗಾಗಿ ಆ ತಪ್ಪುಗಳು ಏರುಪೇರು. ಅಲ್ಲ, ಈ ಜನರು ಇದಾರಲ್ಲ ಸರ್, ಹೌದು, ಜನರ ಬಗ್ಗೆನೂ ನಾನು ಮಾತಾಡ್ಬೇಕಾಗಿತ್ತೆ. ನೀವು ಅಲ್ಲಿ ಮೆಡಿಕಲ್ ಸ್ಟೋರಿಗೆ ಹೋಗಿ 6,000 ರೂಪಾಯಿ ಬಿಲ್ ಆಗುತ್ತೆ, ಡಾಕ್ಟರ್ ಬರ್ಕೊಟ್ಟಿರ್ತಾರೆ. ಅವನು ಸರ್ ಡಿಸ್ಕೌಂಟ್ ಕೊಡಲ್ವಾ, ಅವ್ನು ಡಿಸ್ಕೌಂಟು ಯೋಚನೆ ಮಾಡ್ತಾನೆ ಅವ್ನ ಬಡ್ಜೆಟಿಗೆ. ಅದೇ ನೀವು ಮದ್ಯ ಮಾರಾಟ MRP ಹೋಗಿ ಅಲ್ಲಿ ಕೇಳಿದಷ್ಟು ದುಡ್ಡು ಕೊಟ್ಟು ತಗೊಂಡ್ಬರ್ತಾನೆ. ಇಲ್ಲಿ MRP ಔಷಧಿ ರೇಟನ್ನು ಅವನು ಕ್ವಶನ್ ಮಾಡ್ತಾನೆ. ಈಗ ಜನರಲ್ಲಿ ಏನಾಗಿದೆ ಗೊತ್ತಾ ಸರ್, ಈ ನಕಲಿ ಔಷಧಿ ಇರ್ಬೋದು, ನಕಲಿ ಆಹಾರಗಳಿರ್ಬೋದು, ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಮತ್ತು ಗ್ರಾಹಕರ ವ್ಯಾಜ್ಯಗಳ ನ್ಯಾಯಾಲಯಕ್ಕೆ ಹೋಗುವಂಥ ಚೈತನ್ಯನ ಈ ರಾಜಕಾರಣಿಗಳು, ನಾಗರಿಕರ ಚೈತನ್ಯನ ಕಳಿಸ್ಬಿಟ್ಟಿದ್ದಾರೆ. ಯಾಕೆ ಕಾರಣ ಹೇಳ್ತೀನಿ ನೋಡಿ. ಇವರು ಬಸ್ ಫ್ರೀ ಮಾಡಿದ್ರು, ಜನರನ್ನ ಡೈವರ್ಟ್ ಮಾಡಿದ್ರು, ಬೇರೆ ಇಶ್ಯೂ ಎಟ್ಬಾರ್ದು ಅಂತ. ಆಮೇಲೆ ಅಕ್ಕಿ ಕೊಟ್ಟರು, ಡೈವರ್ಟ್ ಮಾಡಿದ್ರು. ಇನ್ನೊಂದು ಕೊಟ್ಟರು, ಮತ್ತೊಂದು ಫ್ರೀ ಕೊಟ್ಟರು. ಎಲ್ಲ ಫ್ರೀ ಕೊಟ್ಟಾಗ ನನಗೆ ಎಜುಕೇಷನ್ ಬೇಕಪ್ಪ, ನನ್ನ ಮಗನಿಗೆ ಒಳ್ಳೆ ಕಾಲೇಜ್ ಕೊಡು, ಒಳ್ಳೆ ಸ್ಕೂಲ್ ಕೊಡು ಎಂದು ಕೇಳೋದು ಮರ್ತೋಯ್ತು. ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ಆಸ್ಪತ್ರೆಗಳ ಫೆಸಿಲಿಟಿ ಕೊಡೋ ಅನ್ನೋದು ಧ್ವನಿ ಮರ್ತೋಯ್ತು. ಯಾಕಂದ್ರೆ ಜನರು ಈ ಫ್ರೀಗೆ ಬಿದ್ದೋಗ್ಬಿಟ್ರು. ಹಾಗಾಗಿ ನಮ್ಮನ್ನು ಆಳೋರಿಗೂ ಚೆನ್ನಾಗಿ ಗೊತ್ತಿದೆ, ಈ ಮೂರ್ಖರಿಗೆಲ್ಲ ಫ್ರೀ ಕೊಟ್ಬಿಟ್ರೆ ನಾವು ಹೆಂಗ್ ಬೇಕಾದ್ರೆ ಆಡಳಿತ ನಡೆಸ್ಬೋದು ಅಂತೇಳಿ. ಈ ವ್ಯವಸ್ಥೆನ ಪರಿವರ್ತನೆ ಆಗಬೇಕಾಗಿದೆ. ಯಾವಾಗ ಆಗುತ್ತೆ? ಜನರ ಪರಿವರ್ತನೆ ಫಸ್ಟ್ ಆಗಬೇಕು. ಕಾಂಪ್ಲಿಮೆಂಟ್ ಬಿಸ್ನೆಸ್ ಮೇಲೆ ಒಂದು ಮಾತು, ಡಾಕ್ಟರ್ಗಳಿಗೆ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಡಾಕ್ಟರ್ಗಳಿಗೆ ಗಿಫ್ಟ್ಸ್ ಕೊಡ್ತಾರೆ ಅಂತ. ಇದು ಎಲ್ಲ ವ್ಯವಹಾರದಲ್ಲೂ ಇದೆ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಅಷ್ಟು ಆಗಬಾರ್ದಿತ್ತು. ಇವಾಗ MRP ನಡೆಸೋನಿಗೆ ಅವನಿಗೆ ಇಷ್ಟು ಕೇಸ್ ಫ್ರೀ ಅಂತ ಇರ್ತದೆ ಪರ್ ಮಂತು. ಸೊ ಅನ್ಫಾರ್ಚುನೇಟ್ಲಿ ಇದು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ತುಂಬ ಕಾಮೆಂಟ್ಸ್ ಬರ್ತದೆ. ಎಸ್ ಡಾಕ್ಟರ್, ಮತ್ತೆ ವಾಪಸ್ ಬರ್ತೀವಿ, ಒಂದು ಬ್ರೇಕ್ ಸಮಯ ಆಗಿದೆ. ಒಂದು ಕಿಶೋರ್ ಸರ್, ಈಗ ನಾನೊಂದೇನೋ ಹೆಸರು ಹೇಳೋದು ಬೇಡ, ಯಾವುದೋ ಕಂಪ್ನಿ ಹೆಸರು ಹೇಳಬೇಡ, ನಾನು ಒಂದು ಟ್ಯಾಬ್ಲೆಟ್ ತೊಗೊಂಡೆ ಸರ್, ಅದನ್ನ ನುಂಗ್ತೀನಿ ನಾನು. ಜ್ವರ, ನಂಗೆ ತಲೆನೋವು ಜ್ವರ ಅಂತ ನುಂಗ್ತೀನಿ ನಾನು. ಅದು ನಂಗೆ ಹುಷಾರಾಗಲ್ಲ, ಪದೇ ತೊಗೋತಾ ಇರ್ತೀನಿ. ಬಟ್ ನನಗೆ ಅದು ರಿಸಲ್ಟ್ ನಂಗೆ ಇರಲ್ಲ. ಅದು ಲೇಬಲ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಎಲ್ಲರೂ ಕರೆಕ್ಟಾಗಿರುತ್ತೆ ಸರ್. ಬಟ್ ಒಳಗಡೆ ಏನಿದೆ ಐಟಮ್ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಸರ್. ಅದನ್ನು ನಾನು ಹೆಂಗೆ ಪತ್ತೆ ಹಚ್ಚಲಿ? ದಟ್ ಈಸ್ ವಾಟ್ ಕ್ವಾಲಿಟಿ ಅಶ್ಯೂರೆನ್ಸು. ನಿಮಗೆ ಜೆನ್ಯೂನ್ ಡ್ರಗ್ಸ್ಗೂ ಫೇಕ್ ಡ್ರಗ್ಸ್ಗೂ ಇರತಕ್ಕಂಥ ವ್ಯತ್ಯಾಸ ಅದು. ಈಗಷ್ಟು ಇನ್ನೊಬ್ಬರು ಸ್ಪೀಕರ್ ಹೇಳ್ತಾ ಇದ್ರು, ಚಾಕ್ ಪೌಡ್ರನ್ನ ಮಾತ್ರೆ ಥರ ಮಾಡಿಬಿಟ್ಟು ಪ್ಯಾರಾಸಿಟಮಾಲ್ ಅಂತ ಕೊಟ್ಬಿಡ್ತಾರೆ ಅಂತ. ಸೊ ನಿಮಗೆ ನಿಮ್ಮ ಹಕ್ಕು, ಕರೆಕ್ಟ್ ಗುಣಮಟ್ಟದ ಔಷಧಿ ಕೊಡಬೇಕಾದ್ದು ಒಬ್ಬ ವೈದ್ಯನ ಕರ್ತವ್ಯ. ಗುಣಮಟ್ಟದ ಔಷಧಿ ಮೆಡಿಕಲ್ ಶಾಪಲ್ಲಿ ಡಿಸ್ಪೆನ್ಸ್ ಮಾಡಬೇಕಾದ್ದು ಒಬ್ಬ ಫಾರ್ಮಸಿಸ್ಟ್ನ ಜವಾಬ್ದಾರಿ. ಶ್ರೀಸಾಮಾನ್ಯ ಸರಿಯಾದಂತಹ ಬೆಲೆಗೆ ಸರಿಯಾದಂಥ ಔಷಧಿಯನ್ನು ಸೇವನೆ ಮಾಡ್ತಕ್ಕಂಥದ್ದು ಅವನ ಹಕ್ಕು. ಈ ಮೂರಲ್ಲೂ ಈಗ ವ್ಯತ್ಯಾಸ ಬರ್ತಾ ಇದೆ. ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರು ಹೇಳ್ದಂಗೆ ಮೆಡಿಕಲ್ ಶಾಪಲ್ಲಿ ಫಾರ್ಮಸಿಸ್ಟ್ಗಳಿರಲ್ಲ, ಕ್ವಾಲಿಫೈಡ್ ಫಾರ್ಮಸಿಸ್ಟ್ಗಳಿರಲ್ಲ. ಯಾರೋ ಹುಡುಗರನ್ನ ಇಟ್ಕೊಂಡು SLC PUC ಆದವರೆಲ್ಲನೂ ಇವತ್ತು ಔಷಧಿ ಕೊಡೋಕ್ಕೆ ಶುರು ಆಗಿದ್ದಾರೆ ಅಂತಕ್ಕಂಥದ್ದು. ಫೇಸ್ಬುಕ್ಕು, ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಸಿಕ್ಕಾಪಟ್ಟೆ ರೆಮಿಡೀಸ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು. ಆಮೇಲೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ, ಸೆಲ್ಫ್ ಮೆಡಿಕೇಷನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಮ್ಯಾಡ್ ಅಂತ. ಮಾನ್ಯ YMN ಮೂರ್ತಿ ಅವರ ಉಕ್ತಿ ನೆನಪು ಬರ್ತಾ ಇದೆ. ಎಲ್ಲರೂ ಇವತ್ತು ಡಾಕ್ಟ್ರುಗಳಾಗ್ಬಿಟ್ಟಿದ್ದಾರೆ. ನೀವು ಸುಮ್ಮನೆ ಈಗ ಕೂದಲು ಇರ್ತಾ ಇದೆ ಅಂತ ನೀವು ಹೇಳಿ, ಇಲ್ಲಿ 4 ಜನ ಏನು ಸ್ಟುಡಿಯೋಲಿದೆ, 4 ಜನ 4 ಡಿಫ್ರೆಂಟ್ ಒಪಿನಿಯನ್ ಕೊಡ್ತಾರೆ. ಅವ್ರವ್ರ ಪ್ರಕಾರ ಅವ್ರ ಪರ್ಫೆಕ್ಟು. ಆದರೆ ನೀವು ನಿಜವಾಗ್ಲೂ ಡಾಕ್ಟ್ರನ್ನ ಕೇಳಿದ್ದೀರಾ? ನೀವು ಅಂದರೆ ಎಕ್ಸ್ಪರ್ಸನ್, ನಿಜವಾಗ್ಲೂ ಡಾಕ್ಟ್ರನ್ನ ಹೋಗಿ ಕೇಳಿದ್ದೀರಾ? ಒಬ್ಬ ಟ್ರೈಕಾಲಜಿಸ್ಟ್ನೋ, ಒಬ್ಬ ಆಯುರ್ವೇದ ಡಾಕ್ಟ್ರನೋ, ಒಬ್ಬ ಸ್ಕಿನ್ಗೆ ಹೇರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿನ ಹೋಗಿ ನನಗೆ ಏನಾಗ ಅಂತ 100ರಲ್ಲಿ 2 ಕೇಳೋದು. 98 ಜನ ಪುಕ್ಸೆಟ್ ಅಡ್ವೈಸ್ ಬೇಕು. ಯಾಕಂದ್ರೆ ಹತ್ರ 500 ರೂಪಾಯಿ 1000 ರೂಪಾಯಿ ಖರ್ಚಾಗುತ್ತೆ ಅಂತಕ್ಕಂಥ ಯೋಚನೆ. ಆಮೇಲೆ ಪ್ರಾಡಕ್ಟ್ ಎಲ್ಲಿಂದ ಬರ್ತಾ ಇದೆ? ಇವತ್ತು ಆನ್ಲೈನ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಫಿಯಾಸ್. ಆನ್ಲೈನಲ್ಲಿ ಸಿಕ್ಕಬಾರ್ದಂತಹ, ಶ್ರೀಸಾಮಾನ್ಯ ಎಟಕಬಾರ್ದಂತಹ ದ್ರವ್ಯಗಳು ಆರಾಮಾಗಿ ಇವತ್ತು ಆನ್ಲೈನಲ್ಲಿ ಪೇ ಮಾಡ್ತೀರಾ, ನಿಮಗೆಲ್ಲ ಆ್ಯಪ್ಸಲ್ಲಿ ಮನೆಗೆ ತರಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಬಂದಿದೆ. ಇದಕ್ಕೊಂದು ಸ್ಟ್ರಾಂಗ್ ಸ್ಟಿಪ್ಯುಲೇಟೆಡ್ ಗೈಡ್ಲೈನ್ಸ್ ಬೇಕು. ಆರ್ಥಿಕ ವ್ಯವಸ್ಥೆ ದೃಷ್ಟಿ ಮಾಡಿದಾಗ ನೀವು ಆನ್ಲೈನ್ ತರಿಸ್ಕೊಂಡ್ರೆ ಪಾಪ 20,000 30,000 ಬಾಡಿಗೆ ಕಟ್ಕೊಂಡು, ಕ್ವಾಲಿಫೈಡ್ ಪರ್ಸನ್ಗೆ 15-20,000 ಬಾಡಿಗೆ ಕಟ್ಕೊಂಡು, ಲೈಟ್ ಬಿಲ್ಲು, ವಾಟರ್ ಬಿಲ್ಲು ಕಟ್ಕೊಂಡು, ಅವ್ನು ಟ್ಯಾಕ್ಸ್ಗಳು ಕಟ್ಕೊಂಡು ಅವನು ಇನ್ನೇನು ಬದುಕಕ್ಕೆ ಸಾಧ್ಯ? ಆನ್ಲೈನ್ಗೆ ಅವ್ನು ಹೆಂಗೆ ಕಾಂಪೀಟ್ ಮಾಡೋಕ್ಕಾಗತ್ತೆ? ಆನ್ಲೈನ್ ಡಿಸ್ಕೌಂಟ್ ಬೇಕು ಅಂತ ಹೇಳಿದ್ರು, ಆನ್ಲೈನಲ್ಲಿ 20% ಡಿಸ್ಕೌಂಟ್ ಕೊಡ್ತೀನಿ ಅಂತಾನೆ. ಒಬ್ಬ ನಿಮ್ಮ ಮನೆ ಬೀದಿ ಕೊಲ್ಲಿರ್ತಕ್ಕಂಥ ಮೆಡಿಕಲ್ ಶಾಪ್ ಅವನಿಗೆ ಆ ಜೀವಾಧಾರವೇ 20%. ಅದನ್ನು ಕಸ್ಕೊಂಬಿಟ್ಟು ನೀನು ಮಾಡು ಅಂದರೆ ಅವ್ನು ಇನ್ನೇನು ಮಾಡ್ತಾನೆ? ಇದು ಮಲ್ಟಿಪಲ್ ಹೋಲ್ಸ್ ಇನ್ ದ ಸೇಮ್ ಬಕೆಟ್.
ಒಂದೇ ಒಂದು ಹೋಲ್ ಇದ್ರೆ ಹಿಂಗೆ ತೇಪೆ ಹಾಕ್ಬಿಡ್ಬೋದು. ಆ ಬಕೆಟಲ್ಲಿ ಸಿಕ್ಕಾಪಟ್ಟೆ ರಂಧ್ರಗಳಿರೋದ್ರಿಂದ ಪ್ರತಿಯೊಂದು ರಂಧ್ರನೂ ನೀವು ಟೈಟ್ ಮಾಡಬೇಕು ಅಂದಾಗ ಆಲೋಚನೆ, ವಿವೇಚನೆ, ಆತ್ಮಶಕ್ತಿಯಿಂದ ಬಳಸ್ಕೊಂಡು ಒನ್ ಶಾಟ್ ಇದನ್ನು ರಿಪೇರಿ ಮಾಡಬೇಕು. ನೀವು ಲೂಸ್ ಎಂಡ್ಸ್ ತುಂಬ ಇದೆ ಈ ಬಿಸ್ನೆಸ್ಸಲ್ಲಿ. ಚಿಕ್ಕ ಬಿಸ್ನೆಸ್, ನಾಟ್ ಪ್ರೊಫೆಷನ್. ಪ್ರೊಫೆಷನ್ ಮಾಡೋನು ಈ ಕೆಲಸ ಮಾಡಲ್ಲ. ದಂಧೆ, ಮಾಫಿಯಾ ಅನ್ನೋ ಪದ ಎಲ್ಲ ನಾವು ಬಿಸ್ನೆಸ್ಸಲ್ಲಿ ಬಳಸ್ತೀವಿ, ವೃತ್ತಿಯಲ್ಲಿ ಬಳಸಲ್ಲ. ವೃತ್ತಿಪರ ದಂಧೆ ಅಂತ ಯಾರು ಹೇಳಲ್ಲ. ಹೌದು, ನಿಮ್ಮ ಪ್ರಕಾರ ಈಗ ಆನ್ಲೈನ್ ಸೆಲ್ಲಿಂಗ್ ಬಂದ್ ಮಾಡಬೇಕಾ, ಬ್ಯಾನ್ ಮಾಡಬೇಕಾ? ಅದಕ್ಕೆ ಅದು ರೆಗ್ಯುಲೇಷನ್, ಗೈಡ್ಲೈನ್ಸ್ ತರಬೇಕು. ಮಾಡೋದು ತಪ್ಪು ಅಂತಲ್ಲ, ಇವಾಗಿರೋ ಸಿಸ್ಟಮ್ ತಪ್ಪು ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ಏನೇನು ಟೈಟ್ ಮಾಡ್ತಿರೋ ಮಾಡಿ. ಯಾವುದೋ ಒಂದು ಚಾನಲ್ನ, ಯಾವುದೋ ಒಂದು ಯೂಟ್ಯೂಬ್ನ ಲಿಂಕ್ ಬ್ಲಾಕ್ ಮಾಡಬೇಕು ಅಂದರೆ ಒಂದು ನಿಮಿಷದಲ್ಲಿ ಬ್ಲಾಕ್ ಮಾಡ್ಸಕ್ಕಂಥ ವ್ಯವಸ್ಥೆ ಇದೆ. ಆ ಥರ ಫೆಸಿಲಿಟೀಸ್ ಇದೆ. ಆನ್ಲೈನ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸಿಕ್ಕ ಔಷಧಿ ಸಿಕ್ಕವ್ರಿಗೆ ಸಿಕ್ಕದಂಗೆ ಸಿಕ್ಕಾಪಟ್ಟೆ ಸಿಗೋದು ಸಿಕ್ನೆಸ್ಗೆ ಕಾರಣ ಅಂತ. ಸೊ ದಟ್ ಈಸ್ ದಿ ಮಾಫಿಯಾ ವಾಟ್ ಈಸ್ ಬಿನ್ ಇನ್ವಾಲ್ವ್ಡ್. ಒಂದು ಸ್ಮಾಲ್ ಎಕ್ಸಾಂಪಲು, ಒಂದು ನಿದ್ದೆ ಮಾತ್ರೆ ಅಂತ ಇಟ್ಕೊಳ್ಳಿ. ನಾನೊಬ್ಬ ಡಾಕ್ಟ್ರ್ ನಿಮ್ಗೆ ನಿದ್ದೆ ಮಾತ್ರೆ ಬರೆದಿರ್ತೀನಿ. ಏನೇನು ಬರೆದಿರ್ತೀನಿ? ನಿಮ್ಮ ಹೆಸರು ಸೊ ನಿದ್ದೆ ಮಾತ್ರೆ 30 ಮಾತ್ರೆ ರಾತ್ರಿ ಒಂದು ತೊಗೊಂಡು ಬರೆದಿರ್ತೀನಿ. ಸಿಸ್ಟಮ್ ಏನಿದೆ? ಈ ಪತ್ರ ನೀವು ತೊಗೊಂಡೋಗಿ ಲೆಟ್ರೇಡ್ನ, ಡಾಕ್ಟ್ರ್ ಲೆಟ್ರೇಡ್ನ ಕೆಮಿಸ್ಟ್ ಕೊಡಬೇಕು. ಡಿಸ್ಪೆನ್ಸ್ 30 ಅಂತ ಒಂದು ಸೈನ್ ಹಾಕಿ, ಸೀಲ್ ಹಾಕಿ ಅದನ್ನು ಇಟ್ಕೋಬೇಕು. ಇಲ್ಲ ಜೆರಾಕ್ಸ್ ಕಾಪಿ ಒಂದು ಇಟ್ಕೋಬೇಕು. ಒರಿಜಿನಲ್ ಮೇಲೆ ಸೈನ್ ಡಿಸ್ಪೆನ್ಸ್ಡ್ ಅಂತ ಬರೀಬೇಕು. ಅಂದರೆ ಇದು ಇನ್ನೊಂದು ಮೆಡಿಕಲ್ ಶಾಪ್ಗೆ ಹೋದರೆ ಈ ಡೇಟಿಂದ 30 ದಿವಸ ಕಾಲ ಸಿಗಬಾರ್ದು ಅಂತ. ಇವತ್ತಿನ ವ್ಯವಸ್ಥೆ ಏನಾಗಿದೆ? ಇಲ್ಲಿ ನಿಮ್ಮ ಹೆಸರು ಸೊ ಆ್ಯಂಡ್ ಸೊ ಪ್ರಭು, ಇಂಥ ಮಾತ್ರೆ 30 ರಾತ್ರಿ ಒಂದು ನಿದ್ದೆ ಮಾತ್ರೆ ಬರ್ಕೊಟ್ಟೆ ಅಂತ ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ? ಪಾರ್ಟ್ ಎ, ಪಾರ್ಟ್ ಸಿ, ಪಾರ್ಟ್ 3, ನಂಬರ್ 4, ನಂಬರ್ 5, 300 ಮೆಡಿಕಲ್ ಶಾಪ್ ಹೋಗಿ ಇದೇ ಚೀಟಿ ತೋರಿಸ್ತೀರಾ. 300 ಮೆಡಿಕಲ್ ಶಾಪ್ ಇಂಟು 30 ಮಾತ್ರೆ ನಿಮ್ಗೆ ಅರ್ಧ ಗಂಟೆಲಿ ಸಂಪಾದನೆ ಆಗುತ್ತೆ. ನೀವೇನು ಮಾಡ್ತೀರಾ? ಪ್ರಿಸ್ಕ್ರಿಪ್ಷನ್ ಇಲ್ದಿರೋಂಗೆ ಅದನ್ನು ಮಾರೋಂಥ ಜಾಲ ನೀವೇ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಅದು ಒನ್ ಆಫ್ ದ ಥ್ರೆಡ್. ಏನು ಗುಚ್ಛ ಇದೆಯಲ್ಲ, ಸಮಸ್ಯೆಯ ಗುಚ್ಛ, ಅದರಲ್ಲಿ ಒಂದು ಕಡ್ಡಿ ನಿಮ್ಗೆ ತೆಗೆದಿಡ್ತಾ ಇದ್ದೀನಿ. ಈ ಥರದ್ದು ಸಮಗ್ರವಾದಂಥ ಚಿಂತನೆಯನ್ನು ಮಾಡಿದ್ರೆ ಸಾಕಷ್ಟು ಸಮಸ್ಯೆಗಳು, ಒಳ ಸುರುಳಿಗಳು, ಒಳ ರಂಧ್ರಗಳು ಅನೇಕ ಇರೋದ್ರಿಂದ ಸರ್ಕಾರ ಈಗೇನೋ ದೈವ ದೃಷ್ಟಿ ಸಕಾರಾತ್ಮಕ ಸಕಾಲಕ್ಕೆ ಬಿದ್ದಿರೋದ್ರಿಂದ ಒನ್ಸ್ ಆ್ಯಂಡ್ ಫಾರ್ ಆಲ್ ಇದನ್ನು ಟೈಟ್ ಮಾಡತಕ್ಕಂಥ ಅನಿವಾರ್ಯತೆ, ಅವಶ್ಯಕತೆ ಇರೋದ್ರಿಂದ ಸ್ಟ್ರಿಕ್ಟಾಗಿ ಮಾಡಿದ್ರೆ ಶ್ರೀಸಾಮಾನ್ಯ ಬದುಕ್ತಾನೆ. ಇಲ್ಲ ಅಂದರೆ ದುಡ್ಡು ಹೋಯ್ತು, ಧನ ನಿಜ, ಪ್ರಾಣನೂ ಹೋಯ್ತು, ಧನವೂ ಹೋಯ್ತು, ಎರಡೂ ಸತ್ಯ ಆಗ್ತಕ್ಕಂಥ ಕಾಲ ಇವತ್ತು ಬಂದಿದೆ. ನಿಜ. ಸರ್, ಈಗ ಆರೋಗ್ಯ ಹಕ್ಕು ಕಾನೂನು ಸಮರ್ಪಕವಾಗಿ ಜಾರಿ ಆಗಬೇಕು. ನೀವು ಹೇಳ್ತಿದ್ರೆ ವಿದೇಶಗಳಲ್ಲಿ ಯಾವ ರೀತಿ ಕೆಲವೊಂದಿಷ್ಟು ಟೆಸ್ಟಿಂಗ್ಗಳಿದಾವೆ ಅಂತೇಳಿ, ಬಟ್ ನಮ್ಮಲ್ಲಿ ಇನ್ನೂ ಕೂಡ ಅದು ಸಮರ್ಪಕವಾಗಿ ಜಾರಿ ಆಗಿರೋ ಅಂತ ಅನ್ಸುತ್ತೆ. ಅದೇ ಈ ಇಚ್ಛಾಶಕ್ತಿ ಬೇಕು. ಯಾರಿಗೆ ನಾಗರಿಕ ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಬೇಕು. ನನಗೆ ಓಟ್ ಹಾಕಿ ಮತದಾರ ನನ್ನನ್ನು ಆಡಳಿತ ಮಾಡಕ್ಕೆ ಕಳಿಸಿದ್ದೇನೆ, ಅವನ ಆರೋಗ್ಯ, ಶಿಕ್ಷಣ ಸಮರ್ಪಕವಾಗಿ ನೋಡುವಂಥ ಗುರುತರ ಜವಾಬ್ದಾರಿ ನನಗಿದೆ. ಅವನೇನು ಮಾಡ್ತಾ ಇದ್ದಾನೆ ಈಗ? ಚರಂಡಿ ಮಾಡೋದು, ದೊಡ್ಡ ಲೈಟ್ ಹಾಕೋದು, ಟಾರ್ ಹಾಕೋದು, ಆಮೇಲೆ ಕೆರೆ ರಿಪೇರಿ ಮಾಡೋದು, ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ಆ ಮನುಷ್ಯ. ಅವನು ಕಾನೂನನ್ನ ರಚನೆ ಮಾಡಕ್ಕೆ ಕಳಿಸಿದ್ದಪ್ಪ ನೀನು MLA ಆಗಿ ಅಂತ ಕೇಳೋರು ಯಾರೆಲ್ಲ ಆಗ್ಬಿಟ್ಟಿದ್ದಾರೆ. ಒಂದು ಈಗ ಈ ಮೆಡಿಷನ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ನಾವೀಗ ಸ್ವಿಗ್ಗಿನಲ್ಲಿ 2 ಇಡ್ಲಿ, 1 ವಡೆ, 1 ಮೊಸರು ವಡೆನೋ ಏನೋ, 1 ರೈಸ್ ಬಾತು ಆರ್ಡ್ರ್ ಮಾಡ್ತೀವಿ. ಅವನು ತಂದು ಕೊಡ್ತಾನೆ, ಸ್ವಿಗ್ಗಿ ಮತ್ತು ಜೊಮ್ಯಾಟೋದವನು. ಈಗೇನಾಗಿದೆ? ಪ್ರಿಸ್ಕ್ರಿಪ್ಷನ್ ಇಲ್ಲ. ನಾವು ಒಂದಷ್ಟು ಮಾತ್ರೆಗಳು ಸೆಲ್ಫ್ ಮೆಡಿಸಿನ್ಸ್ ಬರೋದು ಅವನಿಗೆ ಕಳಿಸ್ತೀವಿ, ಅವನು ನೋಡ್ತಾನೆ. ಸ್ವಿಗ್ಗಿ ಜೊಮ್ಯಾಟೋದವನು ಮಾತ್ರೆ ತಂದು ಕೊಡ್ತಾನೆ ನಮಗೆ. ಎಲ್ಲಿದೆ ಪ್ರಿಸ್ಕ್ರಿಪ್ಷನ್ನು? 1940 ಆ್ಯಕ್ಟಲ್ಲಿ ಆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಬಾರ್ದು ಅಂತ ಇದೆ. ಎಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ? ಎಷ್ಟು ಜನರಿಗೆ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರಾಗಿರಲಿ, ಸಾಮಾನ್ಯ ಜನರಿಗಾಗಿರಲಿ ಈ ಕಾನೂನುಗಳು ಏನು ಗೊತ್ತಿದೆ? ಈ ಕಾನೂನಿನ ಅರಿವೇ ಇಲ್ಲ ಅವರಿಗೆ, ಜನರಿಗೆ. ಹಾಗಾಗಿ ಈಗ ಏನು ನಡೀತಾ ಇದೆ ನಮ್ಮ ಸರ್ಕಾರಗಳು ಅಂದರೆ, ನಾನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು, ನಾನು ಗೆದ್ದು ಬರಬೇಕು, ಗೆದ್ದು ನಾನು ಆಡಳಿತಕ್ಕೆ ಬರಬೇಕು. ಜನರ ಆರೋಗ್ಯ ಹೋಗಲಿ, ಎಜುಕೇಷನ್ನು, ಅವ್ರ ಬಗ್ಗೆ ತಲೆಬಿಸಿ ಇಲ್ಲ ಅವರಿಗೆ. ನಾನು ಗೆದ್ದು ಬರೋದಕ್ಕೆ ಏನು ಸ್ಟ್ರಾಟರ್ಜಿ ಮಾಡಬೇಕು ಆ ಸ್ಟ್ರಾಟರ್ಜಿನ ಮಾಡ್ತಾ ಇದ್ದೀನಿ. ಎಜುಕೇಷನ್ ಇಂಪಾರ್ಟೆಂಟು. ಆರ್ಟಿಕಲ್ 14 ಏನು ಹೇಳುತ್ತೆ? ಎಜುಕೇಷನ್ ಕೊಡಬೇಕು, ಫ್ರೀ ಎಜುಕೇಷನ್ ಕೊಡಬೇಕು. ಜನ ಕೇಳ್ತಾ ಇಲ್ಲ ನನಗೆ ಫ್ರೀ ಕೊಡಪ್ಪ ಯಾವುದಾದ್ರು ಅಂತ ಕೇಳ್ತಾ ಇದ್ದಾರೆ ಹೊರತಾಗಿ, ನನಗೆ ನಮ್ಮ ಊರಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದ ಶಾಲೆ ಆಗಬೇಕು, ಒಳ್ಳೆ ಟೀಚರ್ಸ್ ಬೇಕು, ಕೊಡಿ ಅಂತ ಯಾವ ಹಳ್ಳಿ ಜನ ಕೇಳ್ತಾ ಇದ್ದಾರೆ? ಯಾವ ಆರೋಗ್ಯ ಅಧಿಕಾರಿನ ಹೋಗಿ ನಮ್ಮ ಆಸ್ಪತ್ರೆಯಲ್ಲಿ ವ್ಯವಸ್ಥಿತವಾದಂಥ ಎಕ್ಸ್ರೇ ಮಿಷನ್ ಇಲ್ಲ, ಲ್ಯಾಬ್ ಇಲ್ಲ, ಟೆಕ್ನಿಷಿಯನ್ ಇಲ್ಲ, ನಮ್ಗೆ ಕೊಡಿ ಅಂತ ಎಷ್ಟು ಜನ ಕೇಳ್ತಾ ಇದ್ದಾರೆ? ಔಷಧಿನೂ ಇಲ್ಲ ಸರ್. ಔಷಧಿನೂ ಈಗ ಅದಕ್ಕೆ ಬರ್ತಾ ಇದ್ದೀನಿ ನೋಡಿ. 53 ಟೆಂಡರ್ಗಳು ಹೊರಗಡೆ ಬರ್ಕೊಡ್ತಾರೆ ಸರ್. ಸರ್, ಔಷಧ ಸರಬರಾಜು ನಿಗಮ ಅಂತ ಒಂದಿದೆ. ಅದರಲ್ಲಿ ಹಿಂದೆ IAS ಆಫೀಸರ್ ಇರ್ತಾ ಇದ್ರು. ಈಗ ಮೊನ್ನೆ ಇತ್ಲಾಗ ಯಾರೋ ಮಿನಿಸ್ಟರ್ PA MD ಮಾಡಿಬಿಟ್ಟಿದ್ದಾರೆ. ಅವನಿಗೆ ಎಷ್ಟರ ಮಟ್ಟಿಗೆ ಆ ಮೆಡಿಕಲ್ ಬಗ್ಗೆ ಗೊತ್ತಿದೆಯೋ ನನಗಂತೂ ದೇವರಾಣೆ ಗೊತ್ತಿಲ್ಲ. ಹೀಗಾಗಿ 53 ಟೆಂಡರ್ಗಳು, ಮೆಡಿಸಿನ್ ಸಪ್ಲೈಯರ್ಸ್ ಟೆಂಡರ್ಗಳು
ರಿಜೆಕ್ಟ್ ಆಗಿದೆ. ಆ ರಿಜೆಕ್ಟ್ ಆಗಿದ್ದರಿಂದ ಇವತ್ತು ಸರ್ಕಾರದ ಆಸ್ಪತ್ರೆಗಳಲ್ಲಿ ಔಷಧಿ ಮಾತ್ರೆಗಳು ಸಿಗಲ್ಲ. ಇದನ್ನು ಸನ್ಮಾನ್ಯ ಯು ಟಿ ಖಾದರ್ ಅವರ ಗಮನಕ್ಕೆ ನಾನು ಬೇರೆ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ತಂದಾಗ ಅವ್ರು ಅದನ್ನು ಒಪ್ಕೊಂಡ್ರು. IAS ಆಫೀಸರ್ಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಒಳ್ಳೆ ಕೆಲಸಗಾರ ಅಂತ ತಂದಿದ್ದೀನಿ, ನಾವೀಗ ಮಾಡ್ತೀವಿ ಅಂತ ಇದ್ದಾರೆ. ಎಟ್ಲೀಸ್ಟ್ ಯು ಟಿ ಖಾದರ್ ಸ್ವಲ್ಪ ಚಾಲನೆ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಪ್ರಕಾರ ಸರ್ಕಾರಿ ಈ ಆಸ್ಪತ್ರೆಗಳು ಯಾಕೆ ಮಾತ್ರ ಔಷಧಿ ಸಿಗಲ್ಲ ಅಂದ್ರೆ ಕೃತಕರ ಅಭಾವ ಬೇಕಂತ ಸೃಷ್ಟಿ ಮಾಡ್ತಿದ್ದಾರೆ. ಬೇಕಂತ ಸೃಷ್ಟಿ ಅಲ್ಲ, ಇಲ್ಲಿ ಏನಾಗ್ತಾ ಇದೆ, ಈ ಸರಬರಾಜು ಮಾಡುವಂತ ನಿಗಮ ಇದೆಯಲ್ಲ, ಇವರು ಟೆಂಡರ್ ಹಾಕ್ತಾರೆ ಯಾವ್ಯಾವ ಮೆಡಿಸಿನ್ಸ್ ಬೇಕು, ಕರ್ನಾಟಕದಲ್ಲಿ ಯಾವ್ಯಾವ ಆಸ್ಪತ್ರೆಗೆ ಸಪ್ಲೈ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಅದು ಟೆಂಡರು. ಕಿಕ್ ಬ್ಯಾಕ್ ಸಿಗ್ಬೇಕಲ್ಲ ಸರ್. ನೀವು ಸುಮ್ಮನೆ ನೀವು ಕೊಟ್ರೆ ಹೆಂಗೆ? ಕಿಕ್ ಬ್ಯಾಕ್ ಕೊಡಿ, ಕೊಟ್ರ ಮೇಲೆ ನಾವು ಟೆಂಡರ್ ಓಪನ್ ಮಾಡ್ತೀವಿ. ಆ ಮನಸ್ಥಿತಿಯಿಂದ ಮೊನ್ನೆ ಖಾದರ್ ಅವರು ಬರೋಕ್ಕಿಂತ ಮೊದಲು 53 ಟೆಂಡರ್ಗಳು ಹೋಗಿದ್ದಾವೆ. ಎಲ್ಲಿ ಹೋಯ್ತದು ಟೆಂಡರ್? ಯಾಕೆ ಓಪನ್ ಮಾಡಲಿಲ್ಲ? ಯಾಕೆ ಅವನಿಗೆ ಆರ್ಡರ್ ಕೊಟ್ಟಿಲ್ಲ? ಇವತ್ತು ಮೆಡಿಸಿನ್ಸ್ ಇಲ್ದೇನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರು ಬರ್ಕೊಡ್ತಾರೆ ಡಾಕ್ಟ್ರು, ನಮ್ಮಲ್ಲಿ ಇಲ್ಲ ಈ ಮೆಡಿಸಿನ್ ಅಂತ. ಯಾವುದೇ ಕಾರಣಕ್ಕೂ ನಾಗರಿಕರ ಆಯ್ಕೆ ಮಾಡಿರೋ ಸರ್ಕಾರದ ಆಸ್ಪತ್ರೆಯಲ್ಲಿ ರೋಗಿಗೆ ಯಾವುದೇ ಮಾತ್ರೆಯನ್ನು ಬರ್ಕೊಡ್ಬಾರ್ದು. ಅವನಿಗೆ ಅಲ್ಲೇ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಕೊಡಬೇಕು. ಇದು ಸರ್ಕಾರದ ಜವಾಬ್ದಾರಿ. ಇದನ್ನ ನಮ್ಮ ಮತದಾರರು ಕೇಳ್ತಾ ಇಲ್ವಲ್ಲ, ಇದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಜನರ ಪರಿವರ್ತನೆ ಆಗ್ಬೇಕಾದ್ರೆ ನೀವು ಎಲ್ಲೇ ಹೋಗಿ ಜನಸಾಮಾನ್ಯರು ತಮ್ಮ ಹಕ್ಕುಗಳನ್ನ ಎಲ್ಲಿವರೆಗೆ ಕೇಳೋದಿಲ್ವೋ, ಆ MLA ಬಂದ್ರೆ ಅವನಿಗೆ ಸನ್ಮಾನ ಮಾಡ್ತಾರೆ, ಕಿರೀಟ ಹಾಕ್ತಾರೆ, ಅವನು ಹೊಗಳ್ತಾರೆ. ಅದನ್ನ ಜನ ಬಿಡ್ಬೇಕು. ಫಸ್ಟ್ ನೀನು ನನ್ನ ಸೇವಕ, ನಾನು ಪ್ರಭು, ಈ ದೇಶದ ಆಳ್ವಿಕೆ ಮಾಡೋ ನಾನು, ನಿನ್ನನ್ನು ಆಯ್ಕೆ ಮಾಡಿರೋದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ. ಕರೆಕ್ಟ್, ಕೇಳಬೇಕಲ್ಲ, ಯಾರು ಕೇಳ್ತಾ ಇಲ್ಲ ಅದನ್ನ. ಎಸ್, ಬರ್ತೀನಿ ಸರ್, ಒಂದು ಬ್ರೇಕ್ ಸಮಯ ಆಗಿದೆ ನನಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು XLPU ಕಾಲೇಜ್ ಗುರುವಾಯನಕೆರೆ. ಡಾಕ್ಟರ್ ಕಿಶೋರ್ ಸರ್, ಈಗ ಓಕೆ, ಇಂಗ್ಲೀಷ್ ಮೆಡಿಸಿನ್ನು ಕೆಲವೊಂದಿಷ್ಟು ಫೇಕ್ ಬರ್ತಾ ಇದೆ, ಅಂದರೆ ಉಳಿದಂಥದ್ದು ಆಯುರ್ವೇದಿಕ್ಕು, ಹೋಮಿಯೋಪತಿ, ಅದನ್ನ ಹೆಂಗೆ ನಂಬಬೇಕು? ಅದರಲ್ಲಿ ಫೇಕ್ ಇರಲ್ವ? ಹಾಗಾದ್ರೆ ಇದರಲ್ಲಿ ಅಂತಾರಾಷ್ಟ್ರೀಯ ಜಾಲ ಇಲ್ಲ ಅನ್ನೋದು ಆಯುರ್ವೇದನಾಗಿ ನನಗೆ ಹೆಮ್ಮೆ, ನನ್ನ ಪುಣ್ಯ, ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಇದು ಅಂತಾರಾಷ್ಟ್ರೀಯ ಮಾಫಿಯಾ ಇಲ್ಲ. ಮಾಡಿದ್ರೆ ಇಲ್ಲೇ ಕಳಬರಿಕೆ ಮಾಡಿ ಬೇರೆ ದೇಶಕ್ಕೆ ಕಳಿಸ್ಬೇಕು. ಮೊನ್ನೊಂದು ನ್ಯಾಷನಲ್ ಟಿವಿಲಿ ಅದು ಬ್ಯೂಟಿಫುಲ್ ಇದಾಯಿತು. ಇಲ್ಲಿ ಒಂದು ಅಶ್ವಗಂಧ 60 ರೂಪಾಯಿ ಇದ್ದರೆ ಅಮೆರಿಕಲ್ಲಿ 600 ರೂಪಾಯಿ ಇರುತ್ತೆ. ಆದರೆ ಇಲ್ಲಿ ಗುಣಮಟ್ಟ ಅಷ್ಟಕ್ಕಷ್ಟೇ ಇರುತ್ತೆ. ಅದ್ರಲ್ಲಿ ಸಾಕಷ್ಟು ಲೆಡ್ಡು, ಅರ್ಸನಿಕ್ಕು, ಮೆಟಲ್ಸು ಸಿಗುತ್ತೆ. ಅಮೆರಿಕ ಕಳಿಸಿರೋ ಸ್ಯಾಂಪಲ್ ಇಲ್ಲ ಅಂತ. ಅದು ಕೂಡ ಇಲ್ಲಿಂದ ಆಗ್ತಕ್ಕಂಥ ಅಚಾತುರ್ಯ ಇದೆ. ಇದು ಬೇರೆ ಕಡೆಯಿಂದ ಆಗ್ತಕ್ಕಂಥ ಅಚಾತುರ್ಯವನ್ನು ಇವಾಗ ಕೇಳಕ್ಕೆ ತಂದಿದ್ದೀವಿ. ಅಚಾತುರ್ಯ, ತಪ್ಪು, ಕಳ್ಳತನ, ಫೇಕು ಎಲ್ಲಿದ್ದರೂ ಅದನ್ನು ಖಂಡನೀಯವೇ. ಅದು ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ ಇಲ್ಲ. ಆಗಲೇ ಹೇಳಿದೆ, ಎಂಪತಿ ಸಿಂಪತಿ ಎರಡು ಇರಬೇಕು. ಆಯುರ್ವೇದ ಅಲೋಪತಿ ನ್ಯಾಚುರೋಪತಿ ಜಗಳ ಆಡೋದಲ್ಲ. ಪೇಷಂಟ್ ಬಗ್ಗೆ ಎಂಪತಿ ಸಿಂಪತಿ ನಮಗಿದ್ರೆ ಇವೆಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತಕ್ಕಂಥದ್ದು ಒಂದು. ಎರಡನೇದು, ನಿಮ್ಮ ಕ್ವಾಲಿಟಿ ಆಫ್ ಮೆಡಿಸನ್ನು. ಮೊದಲ ಕಾಲದಲ್ಲಿ ಡಾಕ್ಟ್ರ್ ಡಿಸ್ಪೆನ್ಸ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಚಿಕ್ಕವರು, ನಮ್ಮ ತಂದೆ, ನಮ್ಮ ತಾತ ಎಲ್ಲ ವೈದ್ಯರು, ಅದು ಬೇರೆ ವಿಚಾರ. ಆದರೆ ಮೊದಲು ಹೆಂಗಿತ್ತು ಅಂದರೆ, ಡಾಕ್ಟ್ರ್ ಈ ಮಾತ್ರೆ ತಗೋ 3 ದಿವಸ ಬಿಟ್ಟವಾ, 5 ದಿವಸ ಬಿಟ್ಟವಾ, ನೀನು SLC ಫೈಲ್ ಅದ್ಯಾ, ಒಳ್ಳೆ ಮಾರ್ಕ್ಸ್ ತೊಗೊಂಡ್ಯಾ, ನಿಂಗೆ ಮದುವೆ ಆಯಿತಾ, ಗೃಹಪ್ರವೇಶ, ದೇರ್ ವಾಸ್ ಇಂಟ್ರಾಕ್ಷನ್. ಇವತ್ತು ಇಂಟ್ರಾಕ್ಷನ್ನೇ ಇಲ್ಲ. ಕಾರ್ಪೊರೇಟ್ ಬಿಸ್ನೆಸ್ ಆಗಿಬಿಟ್ಟಿದೆ. ಅದು ಸಮಸ್ಯೆ ಇರೋದು ಇಲ್ಲಿ. ಪೇಷಂಟ್ಗೆ ಡಾಕ್ಟ್ರ್ ಹೆಸರು ಬೇಕಾಗಿಲ್ಲ, ಹಾಸ್ಪಿಟಲ್ ಬ್ರ್ಯಾಂಡ್ ಇದ್ದರೆ ಸಾಕು. ಡಾಕ್ಟ್ರಿಗೆ ಪೇಷಂಟ್ ಹೆಸರು ಬೇಕಾಗಿಲ್ಲ, ರಿಪೋರ್ಟ್ ನೋಡ್ಬಿಟ್ಟು ಹಂಗೆ ರಿಪೋರ್ಟ್ ಕೊಡೋದು. ವಿ ಆರ್ ನಾಟ್ ಹಿಯರ್ ಆ್ಯಸ್ ಕ್ವಾಲಿಫೈಡ್ ಫಿಸಿಷಿಯನ್ಸ್ ಟು ಟ್ರೀಟ್ ದ ರಿಪೋರ್ಟ್, ವಿ ಆರ್ ಹಿಯರ್ ಟು ಟ್ರೀಟ್ ದ ಪೇಷಂಟ್. ಪೇಷಂಟ್ಗೆ ಏನು ಬೇಕು, ಅವನ ಭಾವನೆ ಏನು, ಅವನ ಭಾವ ಏನು, ಅವನ ಅಳು ಏನು, ಅವನ ಸಂವೇದನೆ ಏನು, ಅವನ ರೋದನೆ ಏನು, ಇದನ್ನು ನೀವು ಅರ್ಥ ಮಾಡಿಕೊಂಡು ಬೆನ್ತಟ್ಟಿ ಟೆಂಡರ್ ಲವ್ ಅಂಡ್ ಕೇರ್ ಅಂತೀರಿ. ನಾನು ಇದೀನಿ ಹೋಗಿ ದೇವ್ರಿಗೆ ನಾನು ಸರಿ ಹೋಗುತ್ತೆ ಅಂತ ನೀವು ಭುಜ ತಟ್ಟಿ ಕಳ್ಸೋಕ್ಕೋ, ನೀವು ಜ್ವರ ಇದೆ 3 ದಿವಸ ಆ್ಯಂಟಿಬಯೋಟಿಕ್ಕು, 3 ದಿವಸ ಮಾತ್ರೆ ತೊಗೊಂಡು 4 ದಿವಸ ಕಷಾಯ ತೊಗೊಂಡು ಆಮೇಲೆ ಅಸಿಸ್ಟೆಂಟ್ ನೋಡಿ ಅಂತ ಇಲ್ಲೋಗಿ ಭೂಮಿ ಕೇಳಿ ನೋಡ್ಕೊಂಡು ಮಾತಾಡೋಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಕಣ್ಣಿಟ್ಕೊಂಡು ಐ ಕೇರ್ ಫಾರ್ ಯು, ಅದಿರಬೇಕು, ಅಸ್ಮಿತೆ ಒಳಗಿರಬೇಕು. ಅದೇನು ಬೂಟಾಟಿಕೆ ಅಥವಾ ಕ್ಯಾಮ್ರಾ ನಾವು ಹಿಂಗೆ ತೆಗ್ತೀವಿ ಹಂಗಲ್ಲ. ಅದು ಪೇಷಂಟ್ ಬಂದಾಗ ನಮ್ಮ ಊಟ ಕೊಡ್ತಾನೆ ರೀ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಅನ್ನದಾತರು ಅಂತ. ನಮ್ಮನ್ನ ಹುಟ್ಟೋದು ಪೇಷಂಟ್ಸಿಂದನೇ ಅಲ್ವಾ? ಒಂದು ತುತ್ತು ತಿನ್ಬೇಕಾದ್ರೂ ಒಂದು ಪೇಷಂಟ್ನ ಋಣ ನಮ್ಮ ಮೇಲಿದೆ ಅಂತ. ಆ ಋಣಭಾರ ನಾವು ಕಮ್ಮಿ ಮಾಡ್ಕೋಬೇಕು ಅಂದರೆ ವೃತ್ತಿಪರತೆ ನಮ್ಮಲ್ಲಿ ಇರಬೇಕಲ್ವ. ದಿ ಬೆಸ್ಟ್ ವಾಟ್ ಐ ಕ್ಯಾನ್. ಎಲ್ಲರಿಗೂ ಎಲ್ಲ ವೈದ್ಯಕೀಯ ಪ್ರಾವೀಣ್ಯತೆ ಇರುತ್ತೆ ಅಥವಾ ಎಲ್ಲ ಡಾಕ್ಟ್ರುಗಳು ಎಲ್ಲದರಲ್ಲೂ ಪ್ರಾವೀಣ್ಯರು ಅಂತ ನಾನು ಹೇಳ್ತಾ ಇಲ್ಲ. ಒಬ್ಬ ನಂಬಿ ನಮಗೆ ಬಂದಾಗ ದಿ ಬೆಸ್ಟ್ ನನ್ನ ಕಡೆಯಿಂದ ಇದಾಗ ಆಗುತ್ತೆ. ನನಗೆ ಆಗ್ತಾ ಇಲ್ವಾ, ಇಂಥ ಮನುಷ್ಯ ಅದೆಲ್ಲ ಪ್ರಾವೀಣ್ಯತೆಯನ್ನು ಹೊಂದಿದ್ದಾನೆ, ಮಾಡು. ಆಮೇಲೆ ನೀವೆಲ್ಲೋ ಹೋಗಿ ಅಡ್ಮಿಟ್ ಮಾಡಿ ಪ್ರೈಸ್ ಎಸ್ಕಲೇಟ್ ಮಾಡಿ 2,000 ರೂಪಾಯಿನ 4 ಲಕ್ಷ ಮಾಡಿ 20% ಕಮಿಷನ್ ಬಂದು ಹೆಗ್ಗಳಿಕೆ ಬದಲಿ ನೇರವಾಗಿ ಕೇಳಿಬಿಡಿ, ಅಪ್ಪ ನನ್ನ ಫೀಸ್ 25,000, ಐ ವಿಲ್ ಗಿವ್ ಮೈ ಬೆಸ್ಟ್. ನಿಂಗೆ ಸರ್ಜರಿ ಮಾಡಿಸಲ್ಲ, ನಿಂಗೆ ಅವಶ್ಯಕತೆ ಇಲ್ಲ, ಆದರೆ ನಿಂಗೆ ಸರ್ಜರಿ ಬೇಡ ಅಂತ ಹೇಳಬೇಕು, ನಂಗೊಂದು ಪ್ರಾವೀಣ್ಯತೆ ಇದೆ ಅಲ್ವಾ, ನಂಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದಕ್ಕೊಂದು 5,000 ರೂಪಾಯಿ ಕೊಟ್ಬಿಟ್ಟು ಅಫಿಷಿಯಲ್ ಫೀಸು GSTನೋ ಏನು ಬೇಕಾಗಿ ಬಿಲ್ ತೊಗೊಂಬಿಡು ಅಂದರೆ ಬಹುಶಃ ಪೇಷಂಟು ಇಲ್ಲ ಅನ್ನಲಾರ, ತಗೋ ನಾನು ಬದುಕಿಸಿದ್ಯಾ, ನನಗೆ ಅನ್ವಾಂಟೆಡ್ ಇಂಟರ್ವೆನ್ಷನ್ನ ಮಾಡಿಲ್ಲ, ಯು ಕೆಪ್ ಮಿ ಸೇಫ್, ತಗೋ ಅಂತ ಹೇಳ್ತಾನೆ. ಇಫ್ ಯು ವಾಂಟ್ ಮನಿ ದರ್ 100 ways ಆಫ್ ಡೂಯಿಂಗ್ ರೈಟ್ ಮನಿ ಇನ್ ದ ರೈಟ್ ವೇ. ಬಟ್ ನೀವು ಸ್ಪೂರಿಯಸ್ ಡ್ರಗ್ಸ್ ಕೊಡ್ತೀನಿ,
ಹಾಸ್ಪಿಟ್ಲಲ್ಲಿ ದಂಧೆ ಮಾಡ್ತೀನಿ, ಎಲ್ಲೂ ಸಿಕ್ಬಿಡಲ್ಲ, ಸಿಕ್ಬಿದ್ದಾಗ ಇನ್ನೊಬ್ಬರ ಮೇಲೆ ಬ್ಲೇಮ್ ಗೇಮ್ ಹಾಕ್ತೀನಿ. ಇದು ಪಾಯಿಂಟ್ ಆಫ್ ಡಿಸ್ಕಷನ್ ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು, ದುರಾದೃಷ್ಟವಶಾತ್ ಮಾಡದೇ ಇರತಕ್ಕಂಥದ್ದು. ಡಾಕ್ಟರ್, ಇನ್ನೊಂದು ನನ್ನ ಕುತೂಹಲ, ಈಗ ವಿದೇಶಗಳಲ್ಲಿ ಎಕ್ಸ್ಪರ್ಟ್ ಆಗಿ ಎಸೆದಿರುವಂಥ ತ್ಯಾಜ್ಯದ ಔಷಧಿಗಳನ್ನು ಬರ್ತಾ ಇದೆ. ನನ್ನ ಆಮೂಲಾಗ್ರ ಪ್ರಶ್ನೆನೋ, ಈಗ ನಿಮ್ಮ ಮನೆಗೆ ನಾನು ಸುಮ್ಮನೆ ಬಂದು ಕೊಡ್ಕೊಂಡು ನಿಮ್ಗಿಂತ ಮೊದಲು ರಿಮೋಟ್ ಹಾಕೊಂಡು ಚಾನಲ್ ಚೇಂಜ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆ ಯಜಮಾನದಿಂದ ಹಿಡಿದು ನಾಯಿ ಮರಿವರೆಗೂ ನಾನು ಹೆಂಗೆ ಸಹಿಸ್ಕೊಂಡಿದೆ. ಕರೆಕ್ಟ್. ನೀವೇನೋ ರಾತ್ರಿ 10 ಗಂಟೆಗೆ ಬರ್ತೀರಿ, ನಾನು ಅಷ್ಟೊತ್ತಿಗೆ 6 ಚಾನಲ್ಲು 3 ಸೀರಿಯಲ್ ನಿಮ್ಮ ಮನೆ ಕೂತ್ಕೊಂಡು ನೋಡಿದ್ದೀನಿ ಅಂದರೆ, ನಿಮ್ಮ ಮನೆ ಯಜಮಾನರಿಂದ ನಿಮ್ಮ ಮನೆ ನಾಯಿ ಮರಿವರೆಗೂ ನಾನು ಹೆಂಗೆ ಸಹಿಸ್ಕೊಂಡಿದೆ ಅಂದರೆ, ದೇ ಆರ್ ವೆಲ್ಕಮಿಂಗ್ ಮೀ ಇನ್ ಯುವರ್ ಆಬ್ಸೆನ್ಸ್ ಆ್ಯಂಡ್ ಯು ಆಲ್ಸೋ ನೋ. ನಿಮಗೂ ಚೆನ್ನಾಗಿ ಗೊತ್ತು, ಹೋಗೋಷ್ಟೊತ್ತಿಗೆ ಡಾಕ್ಟರ್ ಕೇಶವ್ 3 ಸೀರಿಯಲ್ ನೋಡಿರ್ತಾರೆ ನನ್ನ ಟಿ ವಿಲಿ ಅಂತ ಗೊತ್ತಿದ್ದು. ಸಡನ್ನಾಗಿ ಏನೋ ನಮ್ಮನೆ ಬಂದು ನೀವು ಹೆಂಗೆ ನನ್ನ ಟಿ ವಿ ನೋಡ್ತಾ ಇದ್ದೀರಾ ಅಂತ ನೀವು ಆಶ್ಚರ್ಯಪಟ್ಟರೆ ಅದೆಷ್ಟು ಮೂರ್ಖತನವೋ, ಇದು ಅಷ್ಟೇ ಮೂರ್ಖತನ, ಅಷ್ಟೇ ಸರಳ ಮೂರ್ಖತನ, ಶ್ರೀಸಾಮಾನ್ಯನಿಗೆ ಮಂಕ್ ಬುದ್ಧಿ ಹಚ್ಚತಕ್ಕಂಥ ಮೂರ್ಖತನದ ಪರಮಾವಧಿ ಇದು. ಓಕೆ ಡಾಕ್ಟರ್, ಈಗ ನನ್ನ ಕುತೂಹಲ ಇರೋದು ಎಕ್ಸ್ಪೈರಿ ಡೇಟ್ ಇದು ಏನಾಗಿರುತ್ತೆ, ಎಕ್ಸ್ಪೈರ್ ಆಗಿದ್ದಾಗಿರುತ್ತೆ, ಆ ಮಾತ್ರೆಗಳನ್ನ ಏನು ಮಾಡ್ತಾರೆ ಅಂತೇಳಿ. ಪ್ರಭು, ಒಂದು ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿರೋ ಔಷಧ ಚೆನ್ನಾಗಿರೋ ಪೇಷಂಟಿಗೆ ಕರೆಕ್ಟಾಗಿರೋ ರೋಗ ಕೊಟ್ರೇ ಸಮಥಿಂಗ್ ಕಾಲ್ಡ್ ಆಸ್ ADR ಅಂತ ಆಗುತ್ತೆ, ಅಂದರೆ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಅಂತ. ಅದು ಯಾವುದೋ ತಲೆನೋವಿಗೆ ಅಂತ ಒಂದು ಕಾಯಿಲೆ ಕೊಟ್ಟಿರ್ತೀವಿ, ಅದಿನ್ನೇನೋ ಒಳಗಡೆ ಹೋಗಿ ನಿಮ್ಮ ಲಿವರ್ ಜೊತೆ ಮಿಕ್ಸ್ ಆಗದೆ ಬೇರೆ ಏನೋ ಅಡ್ವರ್ಸ್ ರಿಯಾಕ್ಷನ್ ಕೊಟ್ಬಿಟ್ಟು ವಾಂತಿ ಮಾಡಿಸೋದು, ಬೇದಿ ಮಾಡಿಸೋದು, ಸುಸ್ತು ಮಾಡಿಸೋದು, ತಲೆ ತಿರುಗಿಸೋದು, ಬ್ಲ್ಯಾಕ್ಔಟ್. ಕರೆಕ್ಟ್ ಔಷಧಿ ಕರೆಕ್ಟ್ ಪೇಷಂಟ್ಗೆ ವಿವೇಚನೆ ಇರತಕ್ಕಂಥ ಡಾಕ್ಟ್ರು ಕ್ವಾಲಿಫೈಡ್ ಕೊಟ್ಟರೆ ಈ ಥರದ ಪ್ರಾಬ್ಲಮ್ಸ್ ಆಗುತ್ತೆ. ಅದರಲ್ಲಿ ಎಕ್ಸ್ಪೈರ್ ಆಗೋದೇನು, ನೀವು ಮಾಂಸ ಹಳಸಿರುತ್ತಂದ್ರೆ ಏನಾಗುತ್ತೆ, ಅದೆಷ್ಟು ಡೇಂಜರು, ಅದರ 10,000% ಡೇಂಜರು. ಈ ಥರದ ಕೆಮಿಕಲ್ಸ್ನ ನೀವು ಮೇಲಿಂದ ಮೇಲೆ ತೊಗೊಳ್ತಕ್ಕಂಥವ್ರು ಯಾರು? ಈಗ ಬೆಳಗ್ಗೆ ಬಂತಿರೋ ವಿಚಾರ ಯಾವುದು? ಸಿಂಪಲ್ ಕ್ಯಾನ್ಸರ್ ಡ್ರಗ್. ಕ್ಯಾನ್ಸರ್ ಅಂದ ತಕ್ಷಣ ಅಪ್ಪ ದೇವರೇ ದಿನ ಬೆಳಗಾರ ಸೂರ್ಯೋದಯ ನೋಡ್ಬಿಟ್ರೆ ಸಾಕು ಅಂತ ಪೇಷಂಟನ್ನ ಭಾವನೆ ಇರುತ್ತೆ. ಅಕ್ಕಪಕ್ಕದ ಅಟೆಂಡೆಂಟ್ಸ್ನು ಇನ್ನು ಸ್ವಲ್ಪ ಜೀವನ ಇದ್ದರೆ ಸಾಕು ಆ ಖರ್ಚು ಮುಂದಕ್ಕೆ ಹೋದ್ರೆ ಇರುತ್ತೆ. ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡ್ತಾರೆ. ದುಡ್ಡು ಖರ್ಚು ಮಾಡ್ತಾರೆ ಅಂಥೇಳಿ ನೀವು ವಿಷ ಕೊಡೋದು ಅಕ್ರಮ ಮಾಡೋದಲ್ಲ. ಸಕ್ರಮದಲ್ಲಿ ಅವ್ರಿಗೆ ಎಷ್ಟು ದಿ ಬೆಸ್ಟ್ ಔಷಧಿಯನ್ನು ಆ ಸಂದರ್ಭಕ್ಕೆ ಕೊಡ್ಬೋದು, ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಬಹುಶಃ ಈ ಮಿಸ್ ಮ್ಯಾಚ್ ಆಫ್ ದ ಚೈನ್ ಏನಿದೆಯಲ್ಲ, ಎಲ್ಲೋ ಪ್ರೊಡಕ್ಷನ್ ಆಯಿತು ನಮಗೇನು ಗೊತ್ತಿಲ್ಲ, ಇವತ್ತು ಬೆಳಕಿಗೆ ಬಂದ್ಬಿಡುತ್ತೆ. ಬೆಳಕು ಬಂದು ಗಂಟೆಗಳು, ಇವತ್ತಿನ ಟೆಕ್ನಾಲಜಿ ನಿಮಿಷಗಳು, ವರ್ಸ್ಟ್ ಕಮ್ ವರ್ಸ್ಟ್ ಗಂಟೆಗಳಲ್ಲಿ ಜುಟ್ಟು ಜನವರ ಹಿಡ್ಕೊಂಡು ಒದ್ದು ಒಳಕಾಕಕ್ಕೆ ಸಮಸ್ಯೆನೇ ಇಲ್ಲ ಅಂತ ನಾನು ಹೇಳ್ತೀನಿ. ನಿಜ ಸರ್. ಈಗ ಕಿಂಗ್ ಪಿನ್ ನೋಡ್ತಾ ಇದ್ದೀವಿ, ಅಲ್ಲಿ ಬಹುತೇಕವಾಗಿ ಲೋಕಲ್ಲೇ ಇದ್ದರು. ಅಲ್ಲ, ಇಷ್ಟು ನಕಲಿ ಔಷಧಿಗಳನ್ನು ತಯಾರು ಮಾಡ್ತಾರೆ ಅಂದರೆ ಲೋಕಲಿ ಕೆಲವು ತಯಾರು ಮಾಡ್ತಿದ್ರು ಅಂತ ಗೊತ್ತಾಗ್ತಾ ಇದೆ. ಅಂದರೆ ಎಕ್ಸ್ಪರ್ಟ್ಗಳ ಒಂದು, ಅಂದರೆ ನುರಿತಂಥ ವೈದ್ಯರ ಒಂದು ಸಹಕಾರ ಇದೆ ಅಂತ ಅನಿಸುತ್ತಾ? ಖಂಡಿತ ಇದೆ ಸರ್. ಇದು ಹ್ಯಾಂಡ್ ಇನ್ ಗ್ಲೌಸ್ ಭಾಳ ಜನ ಇದ್ದಾರೆ. ಹೌದು, ತುಂಬ ಜನ ಇದ್ದಾರೆ. ಮೆಡಿಕಲ್ ಗೊತ್ತಿರೋರೇ ಇರೋದು ಹೊರತಾಗಿ ಏನೂ ಗೊತ್ತಿಲ್ಲದಿದ್ದವ್ರು ಯಾರೂ ಇಲ್ಲ. ಅದರೆಲ್ಲ ಎಲ್ಲರಿಗೂ ವಿಷಯ ಗೊತ್ತಿದೆ. ಈಗ ನಮ್ಮ ಪುಣ್ಯ ಏನೋ ಯುಟಿಕಾದವ್ರವ್ರು ಬಂತು, ಇದು ಓಪನ್ ಆಗಿದೆ. ಇದು ನಿರಂತರವಾಗಿ ನಡೆಯೋ ಕ್ರಿಯೆ ಆಗಬೇಕು. ಇವತ್ತೇನು ಈಗ 15-20 ದಿನದಿಂದ ನಡೀತಾ ಇದೆ ಈ ಮೆಡಿಕಲ್ ಮಾಫಿಯಾ ಬಗ್ಗೆ, ಜನರಲ್ಲಿ ತುಂಬ ಅವೇರ್ನೆಸ್ ಬರಬೇಕು. ಜನ ಏನಂದರೆ ಒಂದು ಕಡೆ ಬಾರ್ ಓಪನ್ ಆಗುತ್ತೆ, ವರ್ಷಕ್ಕೊಂದ್ಸರಿ ಲೈಸೆನ್ಸ್ ರಿನ್ಯೂ ಮಾಡಬೇಕು. ಇವತ್ತು ಲೈಸೆನ್ಸ್ ಸಿಕ್ಕಿದಾಗ ಅವನು ಅಲಂಕಾರ ಎಲ್ಲ ಮಾಡ್ತಾನೆ ಬಾರು ವೈನ್ ಸ್ಟೋರ್ಗಳಲ್ಲಿ. ಹಾಗೆ ಮೆಡಿಕಲ್ ಸ್ಟೋರ್ದು ಬಗ್ಗೆ ಅವನಿಗೆ ನಾಲೆಡ್ಜೇ ಇಲ್ಲ. ಲೈಸೆನ್ಸ್ ಇರಬೇಕೋ ಬೇಡವೋ, ಅಲ್ಲಿ ಯಾರು ಔಷಧಿ ಕೊಡುವಂಥವ್ನು ಯಾರು, ಪ್ರಿಸ್ಕ್ರಿಪ್ಷನ್ನು ಕೊಟ್ಟರೆ ಮಾತ್ರ ಕೊಡಬೇಕು. ನಮ್ಮ ಜನನೂ ಹೋಗಿ ತಲೆನೋವು ಜ್ವರ ಏನೋ ಸೆನ್ಸೇಷನ್ ಇದೆ ಮಾತ್ರೆ ಕೊಡು ಅಂದರೆ ಅವ್ನು ಕೊಟ್ಬಿಡ್ತಾನೆ. ಅವನು ಒಂದಷ್ಟು ಮಾತ್ರೆ ಕೊಟ್ಬಿಟ್ಟು 180 ರೂಪಾಯಿ ಬಿಲ್ ಮಾಡ್ತಾನೆ. ಅವನು 180 ರೂಪಾಯಿ ತಗೋತಾನೆ, ಪ್ರಿಸ್ಕ್ರಿಪ್ಷನ್ನೇ ಇಲ್ಲ. ನಾವೇ ಹೋಗಿ ಕೇಳ್ತೀವಿ, ಎಜುಕೇಟೆಡ್ಡೇ ಹೋಗಿ ಕೇಳ್ತೀವಿ, ಸ್ವಲ್ಪ ಯಾಕೋ ತಲೆನೋವಿದೆ, ಸ್ವಲ್ಪ ನೆಗಡಿ ಆಗಿದೆ, ಏನಾದರೂ ಕೊಡಪ್ಪ ಅಂತ ಎಜುಕೇಟೆಡ್ಡೇ ಕೇಳ್ತೀವಿ ಹೋಗಿ. ಆಂಟಿಬಯೋಟಿಕ್ಸು ಅಷ್ಟೇ, ಆ್ಯಡಿಂಗ್ ಟು 5 ದಿವಸ ತೊಗೋಬೇಕು. 5 ದಿವಸ ಆಂಟಿಬಯೋಟಿಕ್ ಅವ್ನು 2 ದಿವಸಕ್ಕೆ ಆರಾಮಾಯಿತು ಅಂತ ಅವ್ನು 2 ದಿವಸಕ್ಕೆ ನಿಲ್ಲಿಸ್ಬಿಡ್ತಾನೆ. 2ನೇ ಬಾರಿ 3ನೇ ಬಾರಿ ಅದೇ ವೈರಲ್ ಲೋಡೋ ಮೈಕ್ರೋಬಿಯಲ್ ಲೋಡೋ ಬಂದಾಗ ಈ ಯಾವ ಔಷಧಿನೂ ತಿರ್ಗಾ ಕೆಲಸ ಮಾಡೋಲ್ಲ. ಅದಕ್ಕಿಂತ ಎಕ್ಸ್ಕಲೇಟೆಡ್ ಲೆವೆಲ್ಗೆ ಹೋಗ್ಬೇಕು ನೀವು. ಸೊ ಯು ಆರ್ ಡೂಯಿಂಗ್ ಹಾರ್ಮ್ ಟು ದ ಪೇಷಂಟ್ ದಾನ್ ಹೆಲ್ಪಿಂಗ್ ಹಿಮ್. ಯಾಕಂದರೆ ಅದು ಅವನು ಒಂದು ಫುಲ್ ಇದು ತೊಗೊಂಡಿರಲ್ಲ, ಏನೋ ಒಂದು ಕೋರ್ಸ್ ಅಂತ ಇರುತ್ತೆ, ಅದು ತೊಗೊಂಡಿರಲ್ಲ. ಈಗ ನಾನು ಸರ್ಕಾರಕ್ಕೆ ಇಷ್ಟೇ ಹೇಳೋದು ಸರ್, ದಯವಿಟ್ಟು ನೀವು BP ಮತ್ತು ಶುಗರನ್ನು ಚೆಕ್ ಮಾಡ್ತಾರೆ ಮನೆಗಳಲ್ಲಿ, ಎಲ್ಲರ ಮನೆಯಲ್ಲೂ ಇದೆ. ಅದೇ ಥರ ಈ ಡಿವೈಸ್ ಒಂದು ತರಬೇಕು. ಅಮೇರಿಕಾ ಯುರೋಪ್ಗಳಲ್ಲೆಲ್ಲ ಇದೆ. ಸರ್ಕಾರ ಇಚ್ಛಾಶಕ್ತಿ ಇದ್ದರೆ ಅದನ್ನೆಲ್ಲ ತಂದುಬಿಟ್ಟು ನಕಲಿ ಔಷಧಿನ ಅಥವಾ ಇದು ಅಸಲಿನ QR ಕೋಡ್ ತಂದ್ಯಾರ. ಈಗ ಅಲ್ಲ, QR ಕೋಡ್ ನೋಡಿ, ನಾನು QR ಕೋಡ್ ಬಗ್ಗೆನೂ ಹೇಳ್ತೀನಿ. ಕೆಲವು ಎಲ್ಲಿ ಉತ್ಪನ್ನ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ ಅಲ್ಲಿರೋ QR ಕೋಡಿಗೂ ಮೆಡಿಕಲ್ ಸ್ಟೋರಿಗೆ ಬರ್ತಾ QR ಕೋಡ್ ಚೇಂಜ್ ಆಗುತ್ತೆ. ಎಷ್ಟೋ ಇನ್ಸಿಡೆಂಟ್ ಇದ್ದಾವೆ. ಆ QR ಕೋಡನ್ನು ನಾವು ನಂಬೋಕ್ಕಾಗಲ್ಲ.
ಜನರ ಕೈಯಲ್ಲಿರಬೇಕು ಇನ್ಸ್ಟ್ರೂಮೆಂಟು. ನಾವು ಬಿ ಪಿ ಶುಗರ್ ಚೆಕ್ ಮಾಡ್ತೀವಿ, ನಮಗೆ ಗೊತ್ತಾಗ್ಬಿಡುತ್ತೆ, ಓ ನನಗೆ ಬಿ ಪಿ ಜಾಸ್ತಿ ಆಗಿದೆ, ನಂಗೆ ಶುಗರ್ ಜಾಸ್ತಿ ಆಗಿದೆ ಅಥವಾ ಲೋ ಆಗಿದೆ, ಇಮಿಡಿಯೇಟಾಗಿ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಅಥವಾ ಮಾತ್ರೆ ತೊಗೊಳೋದು ಅಥವಾ ಏನಾರು ತಿನ್ನೋದು. ಹಾಗೆ ಅದು ಅಸಲಿನೋ ನಕಲಿನೋ ಅನ್ನೋದು ಡಿವೈಸ್ ಒಂದು ತಗೋಬೇಕು. ತಗೊಂಡು ಎಲ್ಲ ಹಾಸ್ಪಿಟ್ಲು ಎಲ್ಲ ಕ್ಲಿನಿಕಲ್ಲಿ ಆ ಮೆಡಿಕಲ್ ಸ್ಟೋರ್ನಲ್ಲೇ ಹೆಂಗೆ ಬ್ಯಾಂಕಲ್ಲೇ ಹೆಂಗೆ ನಕಲಿ ನೋಟ್ ನೋಡ್ತಾರೆ ಹಂಗೆ ಮೆಡಿಕಲ್ ಸ್ಟೋರಲ್ಲಿ ಇರಬೇಕದು. ಅವ್ನು ತಗೊಂಡ ತಕ್ಷಣ ಅವನೇ ನೋಡಬೇಕು ಯಾರು ಪೇಷಂಟು ಇದು ನಕಲಿನ ಅಸಲಿನ ಅಂತ. ಆ ಸಿಸ್ಟಮ್ ಯುರೋಪ್ ಕಂಟ್ರಿಗಳಲ್ಲಿದೆ, ಇಲ್ಲಿ ಯಾಕೆ ಬರೋದಿಲ್ಲ? ಇಲ್ಲಿ ಮಾಡಬೇಕು ಅದನ್ನು. ಎಸ್ ಡಾಕ್ಟರ್, ಈಗ ಕೊನೆಯದಾಗಿ ಜನರಿಗೆ ಭಯ ಶುರುವಾಗಿದೆ. ಅಂದರೆ ಸುತ್ತಮುತ್ತಲು ನಮ್ಮ ರಾಜ್ಯದಲ್ಲಿ ಭಯ ಪಡಬೇಕಾಗಿಲ್ಲ. ಅಲ್ಲ, ಈಗ ನಾನು ಫೇಕ್ ತೊಗೊಂಡ್ಬಿಟ್ನಾ ಅಂತ ಆ ಥರ ಆಗಿದ್ದಾಯ್ತು. ಇವಾಗ ಇದೇನಾದ್ರು ಅದ್ರ ಕಾಂಟ್ರಾ ಇಂಡಿಕೇಶನ್ಸು, ಅದ್ರ ಸೀಕ್ವೆಲೆಸು, ಅದ್ರ ಪ್ರಾಬ್ಲಮ್ಸು, ಅದನ್ನ ಫೇಸ್ ಮಾಡಬೇಕಾದ ಕರ್ಮ ಒಳಗಡೆ ಹೋದ್ಮೇಲೆ ತಕ್ಷಣ ಏನು ವಾಂತಿ ಮಾಡಿ ತೆಗೆಸೋಕ್ಕಲ್ಲ, ಅದು ಬ್ಲಡ್ ಸ್ಟ್ರೀಮ್ಗೆ ಹೋಗಿರುತ್ತೆ, ಆಗುವಂತಹ ಪ್ರಾಬ್ಲಮ್ಸ್ನ ಆಗಿರುತ್ತೆ. ಎಚ್ಚರಿಕೆಯ ಗಂಟೆ ಇವಾಗ ಭಗವಂತ ನಮಗೆ ಕರುಣಿಸಿದ್ದಾನೆ ಮಾಧ್ಯಮದ ಮುಖಾಂತರ. ಮಾಧ್ಯಮಗಳಿಲ್ಲ, 20 ವರ್ಷದ ಕೆಳಗೆ ಯಾವುದು ಮಾಧ್ಯಮ ಇಲ್ಲ, ಯಾವುದೋ 1-2 ಪೇಪರಲ್ಲಿ ಬಂದರೆ ಹಂಗೆ ಹಶಪ್ ಆಗಿಬಿಡ್ತಾ ಇತ್ತು. ಇವತ್ತು ಎಚ್ಚೆತ್ಕೊಂಡಿದೆ, ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಐ ಥಿಂಕ್ ದಿಸ್ ಶುಡ್ ಬಿ ಎ ಮಿಷನ್. ಒಂದು ವಿಷನ್ ಇರಬೇಕು, ದೂರದೃಷ್ಟಿತ್ವ ಇರಬೇಕು, ಇದಕ್ಕೊಂದು ಹೋರಾಟ ಶಕ್ತಿ ಇರಬೇಕು. ಸಾಮಾಜಿಕವಾಗಿ ಶ್ರೀಸಾಮಾನ್ಯ ವೈದ್ಯಕೀಯ ತಂಡ ಮತ್ತು ಇಚ್ಛಾಶಕ್ತಿ ಇರ್ತಕ್ಕಂಥ ನಾಗರಿಕರು, ಇಚ್ಛಾಶಕ್ತಿ ಇರ್ತಕ್ಕಂಥ ಏನೋ ಬಂತಪ್ಪ ನಾನು ತೊಗೊಂಬಿಟ್ಟೆ ಅಂತ ಯೋಚನೆ ಮಾಡೋದು ಬೇಡ, ಅಥವಾ ಮುಂದೆ ಹಿಂಗೆ ಆಗಿಬಿಡುತ್ತೆ ಅಂತಕ್ಕಂಥ ಭಯನೂ ಬೇಡ. ಸಮಸ್ಯೆ ಆಗಿದೆ, ನೆಕ್ಸ್ಟ್ ಹೇಗೆ ಎಚ್ಚೆತ್ಕೋಬೇಕು, ಹೇಗೆ ನಾನು ಬದುಕನ್ನು ಕಟ್ಕೋಬೇಕು, ಸಿಸ್ಟಮ್ನ ಹೇಗೆ ಸರಿ ಮಾಡಬೇಕು, ಅದಕ್ಕೆ ನಾನು ಬದಲಾಗಬೇಕು. ಫಸ್ಟು ಎಲ್ಲ ವ್ಯವಸ್ಥೆ ಸರಿ ಆಗಬೇಕು, ಮುಖ್ಯಮಂತ್ರಿ ಬದಲಾಗಬೇಕು, ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಬೇಕು, ಡ್ರಗ್ ಕಂಟ್ರೋಲ್, ಅದು ಬೇರೆ ವಿಚಾರ. ನಾನೆಷ್ಟು ಬದಲಾಗ್ತೀನಿ, ಒಬ್ಬ ಶ್ರೀಸಾಮಾನ್ಯ ನನಗೆಷ್ಟು ಅರಿವು ಮೂಡ್ತಾ ಇದೆ ಇದೆಲ್ಲ ವ್ಯಾಜ್ಯಗಳಿಂದ, ಇದೆಲ್ಲ ಸಮಸ್ಯೆಗಳಿಂದ, ನನಗೆಷ್ಟು ಪರಿಭಾವನೆ, ನನ್ನ ಪರಿಜ್ಞಾನ ಎಷ್ಟು ಇಂಪ್ರೂವೈಸ್ ಆಗ್ತದೆ ಅಂತ ಯೋಚನೆ ಮಾಡಿಬಿಟ್ರೆ ಬಹುಶಃ ಬಹುತೇಕ ಇತರ ಸಮಸ್ಯೆಗೆ ಒಂದು ಪರಿಷ್ಕಾರ ಬಹುಬೇಗ ಸಿಗುತ್ತೆ. ಎಸ್, ಖಂಡಿತ ಸರ್. ಡಾಕ್ಟರ್, ಇಲ್ಲಿವರೆಗೂ ನಮ್ಮ ಜೊತೆಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನ ಹಂಚಿಕೊಂಡ್ರಿ. ಧನ್ಯವಾದ ನಿಮಗೆ ಟಿ ವಿ ಕಡೆಯಿಂದ. ವೆಂಕಟೇಶ್ವರ, ತಮಗೂ ಕೂಡ ಧನ್ಯವಾದ. ಸರ್ಕಾರಕ್ಕೂ ಕೂಡ ತಾವು ಕ್ಲಾಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರೆ. ನೋಡಿ, ಒಟ್ಟಾರೆ ನಾವು ನೋಡ್ತಾ ಇದ್ದೀವಿ, ಆಯಿತು ಈಗ ಒಂದಿನ ಮಾಡಿ 15 ದಿನಗಳ ಕಾಲ ಮಾಧ್ಯಮಗಳಲ್ಲಿ ಸುದ್ದಿ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ, ಅದಾದಮೇಲೆ ಅದೇ ರಾಗ ಅದೇ ಹಾಡು ಆಗಬಾರ್ದು. ನಿರಂತರವಾಗಿ ಸರ್ಕಾರ ಇಚ್ಛಾಶಕ್ತಿ ಮೂಲಕ ಕಣ್ಣಿಡಬೇಕು. ಸ್ಪೆಷಲಿ ಅದಕ್ಕಿಂತ ಒಂದು ಟೀಮನ್ನು ಕೂಡ ರೆಡಿ ಮಾಡಬೇಕು. ಕೆಲವೊಂದಿಷ್ಟು ವ್ಯವಸ್ಥೆಗಳು ಕೂಡ ಬದಲಾಗಬೇಕು ಅನ್ನೋದು ಕೂಡ ಇಲ್ಲಿ ನಮಗೆ ಅರಿವಾಗುತ್ತೆ. ಬಟ್ ಈಗ ಕಿಂಗ್ ಪಿನ್ ಒಬ್ಬರು ಸಿಕ್ಕಿದ್ದಾರೆ, ಇದು ಮೊದಲಿಂದಲ್ಲ, ನಿರಂತರವಾಗಿ ನಡೀತಾ ಇದೆ. ಬಟ್ ಕೆಲವು ಕದ್ದು ಮುಚ್ಚಿ ನಡೀತಾ ಇತ್ತು, ಕೆಲವು ಈಗ ನೇರವಾಗಿಯೇ ಅದು ದಂಧೆ ಮಾಡಿಕೊಂಡು ಹಣ ಮಾಡುವಂಥ ಒಂದು ಖಯಾಲಿಯನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಮಾನ್ಯ ನಾಗರಿಕರು ಕೂಡ ಎಚ್ಚೆತ್ತುಕೊಳ್ಬೇಕು, ಪ್ರಶ್ನೆ ಮಾಡುವಂಥ ಒಂದು ಹವ್ಯಾಸವನ್ನು ಕೂಡ ಬೆಳೆಸ್ಕೊಳ್ಬೇಕು. ಅದರ ಜೊತೆಗೆ ಮುಖ್ಯವಾಗಿ ಸರ್ಕಾರಗಳು ಜನಸಾಮಾನ್ಯರ ಪರವಾದಂಥ ಕೆಲಸವನ್ನು ಮಾಡಿದರೆ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಅಖಾಡ ಮುಗಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು XL PU ಕಾಲೇಜ್, ಗುರುವಾಯನಕೆರೆ.